ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರು ನರಸಿಂಹ ಪ್ರಭುಜಿಯವರ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತ ಇವತ್ತಿನ ವಿವೇಕ ಚೂಡಾಮಣಿ ಕ್ಲಾಸನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲೇ ವಂದನೆಯಿಂದ ಶುರು ಮಾಡೋಣ. ಸುಲೋಚನಾ ಅವರೇ, ಗುರು ವಂದನೆ ಮಾಡ್ತೀರಾ? ಓಕೆ, ಮಾಡ್ತೀನಿ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರ ಸದಾಶಿವ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುವಂದನೆಯೊಂದಿಗೆ ನಾವು ಇವತ್ತಿನ ವಿವೇಕ ಚೂಡಾಮಣಿಯ ಉಪನ್ಯಾಸವನ್ನ ಮುಂದುವರಿಸೋಣ. ನಮ್ಮ ಹಿಂದೆ ನಾವು 8ನೇ ಉಪನ್ಯಾಸವನ್ನ ಮಾತಾಡ್ತಾ ಇದ್ವಿ. ಅದರಲ್ಲಿ ಹೇಗೆ ಗುರುವಿಗೆ ವಿನಂತಿ ಮಾಡೋದು ಹೇಳೋದನ್ನ ನಾವು ಹಿಂದಿನ ಕ್ಲಾಸ್ನಲ್ಲಿ ಮನನ ಮಾಡ್ತಾ ಬಂದ್ವಿ. ಹಾಗೆ ಹೇಗೆ ಭಕ್ತಿ ಅಂದ್ರೇನು, ಅಂದ್ರೆ ಗುರುವಿನಲ್ಲಿ ಯಾವ ರೀತಿ ಶಿಷ್ಯರಿದ್ದಾರೆ, 3 ರೀತಿ, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಇವತ್ತು ನಾವು ಅದನ್ನ ಮುಂದೆ ತಗೊಂಡು ಹೋಗೋಣ. ಇಲ್ಲಿ ಶಂಕರಾಚಾರ್ಯರು ಹೇಗೆ ಅವರು ಶಿಷ್ಯರೂ ಆಗ್ತಾರೆ, ಅವರ ಶ್ಲೋಕದಲ್ಲಿ ಅವರು ಗುರುವೂ ಆಗ್ತಾರೆ. 2 ಪಾತ್ರವನ್ನ ಹೇಗೆ ನಿಭಾಯಿಸಿ ಅವರು ಶಿಷ್ಯರಿಗೆ ಅಂದ್ರೆ ಆತ್ಮಜ್ಞಾನಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಅದನ್ನ ಓದೋವರಿಗೆ. ಯಾಕಂದ್ರೆ ಗುರುನು ಪಾತ್ರನೂ ಮಾಡಿದ್ದಾರೆ, ಇದರಲ್ಲಿ ಶಿಷ್ಯನ ಪಾತ್ರನೂ ಮಾಡಿದ್ದಾರೆ. ಇಲ್ಲಿ ಈ ಮುಂದಿನ ಪ್ರಶ್ನೆ, ಈ ಗುರುವಿನ ಹತ್ರ ಶಿಷ್ಯ ಹೇಗೆ ಬೇಡ್ಕೊಳ್ಬೇಕು ಎಂಬುದನ್ನ ಶಂಕರಾಚಾರ್ಯರು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ ದುರುವರ ಸಂಸಾರ ದಾವಾಗ್ನಿ ತಪ್ತಂ ಅಂತ ಆ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಅದನ್ನ ಯಾರಾದ್ರೂ ವಿವರಿಸ್ತೀರಾ? ನಾನೇ ಹೇಳಿ ಶೈಲಾ? ಹೇಳಿ ಸುಲೋಚನಾ ಅವರೇ, ಖಂಡಿತ. ಇಲ್ಲಿ ಶಂಕರಾಚಾರ್ಯರು ಗುರು ಶಿಷ್ಯ ಎರಡೂ ಆಗಿ ನಮ್ಗೆ ಉಪದೇಶ ನೀಡಿದ್ದಾರೆ. ಹೇಗೆ ಶಿಷ್ಯ ವಿನೀತನಾಗಿ ಗುರುವಲ್ಲಿ ವಿನಂತಿಸ್ಕೊಳ್ಬೇಕು, ಶಿಷ್ಯನಾದವನು ಗುರುವಿಗೆ ಏನ್ ಮಾಡಬೇಕು ಅಂದ್ರೆ ಶಿಷ್ಯನಾದವನು ಗುರುವಿಗೆ ಇದರಿಂದ ಏನೂ ಲಾಭ ಇಲ್ಲ. ಖಾಲಿ ಶಿಷ್ಯ ತನ್ನ ಆತ್ಮಜ್ಞಾನಕ್ಕೋಸ್ಕರ ಗುರುವಿನ ಹತ್ರ ಬರ್ತಾನೆ. ಅವನಿಗೆ ಬೇರೆ ಎಲ್ಲಿಯೂ ದಾರಿ ಕಾಣದೆ ಅವನ ಗುರು ಹತ್ರ ಬರುದು. ಯಾಕೆಂದ್ರೆ ಈ ಸಂಸಾರದ ದಾವಾಗ್ನಲ್ಲಿ ಅವನಿಗೆ ಬೆಂದು ಸಾಕಾಗಿ ಹೋಗಿರ್ತದೆ. ಇಲ್ಲಿ ತನಗೆ ಬೇರೆ ಎಲ್ಲೂ ದಾರಿ ಇಲ್ಲ, ನನಗೆ ನೀನೇ ರಕ್ಷಣೆ ಮಾಡ್ಬೇಕು, ಈ ಬೆಂಕಿಯಿಂದ ನಾನು ಸುಡ್ತಾ ಇದ್ದೇನೆ, ಈ ಬೆಂಕಿಯಿಂದ ಪಾರಾಗ್ಲಿಕ್ಕೆ ನೀನೇ ನನಗೆ ಗತಿ, ನೀನೇ ನನ್ನನ್ನು ಪಾರ್ ಮಾಡ್ಬೇಕು ಅನ್ನುವ ಒಂದು ಕಳಕಳಿಯಿಂದ ಅಥವಾ ಒಂದು ಸಂಕಷ್ಟದಿಂದ ಗುರುವಿನ ಬಳಿಯಲ್ಲಿ ಬರ್ತಾನವನು. ಹೇಳ್ತಾನೆ, ನನಗೆ ಸಂಸಾರದ ದಾವಾಗ್ನಿ, ಇಲ್ಲಿ 3 ತರದ ಅಗ್ನಿ ನಮ್ಮನ್ನು ಸುಡ್ತಾ ಇರ್ತದೆ. ನಾವು ಈ ಜನ್ಮಕ್ಕೆ ಬಂದ ಮೇಲೆ ಒಂದು ಕಾಮಾಗ್ನಿ, ಸಂಸಾರ ದಾವಾಗ್ನಿ, ಮತ್ತೊಂದು ಜ್ಞಾನಾಗ್ನಿ, 3 ತರದ ಅಗ್ನಿಗಳಿರ್ತವೆ. ಈ ಸಂಸಾರದಲ್ಲಿ ಹೇಗೆ ನಾವು ಅಲ್ಲಿ ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ, ಈ ತರ 3 ಅಗ್ನಿಗಳು ನಮ್ಮನ್ನು ಸುಡ್ತಾ ಇರ್ತವೆ. ಈ ಅಗ್ನಿ ಯಾಕೆ ನಮ್ಮನ್ನು ಸುಡ್ತಾ ಇರ್ತದೆ ಕೇಳಿದ್ರೆ, ನಾವು ಪುನಃ ನಮ್ಮ ಕರಗಳಿಂದ ಪುನಃ ಈ ಜಗತ್ತಿನಲ್ಲಿ ಜೀವಿಗಳಾಗಿ ಬರ್ತೀವಲ್ಲ, ಅಲ್ಲಿ ಅನುಭವಿಸುವ ಕಷ್ಟಗಳು ನಮ್ಗೆ ಅಗ್ನಿಗಳಾಗಿ ಕಾಣ್ತಾ ಇರ್ತವೆ. ಯಾಕೆ
ಯಾಕೆ ಹೇಳಿ? ನಾವು ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ, ನಮ್ಗೆ ಅದನ್ನು ಸರಿತೂಗಿಸ್ಕೊಳ್ಳಿಕ್ಕೆ ನಮ್ಮಲ್ಲಿ ಆ ಸಾಮರ್ಥ್ಯ ಇರುವುದಿಲ್ಲ. ಯಾಕೆಂದ್ರೆ ನಮ್ಮ ಇಂದ್ರಿಯಗಳು ನಮ್ಮನ್ನು ಎಲ್ಲಿ ಬೇಕಂದ್ರೆ ಅಲ್ಲಿ ನಮ್ಮನ್ನ ಕೊಂಡೋಗ್ತಾ ಇರ್ತವೆ. ಹಾಗಾಗಿ ಗುರುಗಳ ಹತ್ರ ಬಂದು ನನ್ನನ್ನು ನೀನೇ ರಕ್ಷಣೆ ಮಾಡ್ಬೇಕು, ನಿನ್ನನ್ ಬಿಟ್ರೆ ನನಗೆ ಬೇರೆ ಯಾರು ಗತಿ ಇಲ್ಲ ಅನ್ನುವ ರೀತಿಯಲ್ಲಿ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆ ಗುರುಗಳ ಹತ್ರ ಬಂದಾಗ ಅವನಿಗೆ ಏನ್ ಬೇಕು, ನನ್ನನ್ನು ಈ ಜೀವನದಲ್ಲಿ ಧರ್ಮಾರ್ಥ ಕಾಮಗಳಿಂದ ನನ್ಗೆ ಏನು ಈ ಸಂಜ್ಞೆಯನ್ನು ಆರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ಗೆ ನೀನು ಆತ್ಮಜ್ಞಾನ ಕೊಟ್ಟೆ ನಾನು ಮೋಕ್ಷ ಹೊಂದ್ತೇನೆ, ಅಲ್ಲಿ ನನ್ಗೆ ಪರಾಶಾಂತಿ. ಆದ್ರಿಂದ ನನ್ಗೆ ಸಂಸಾರ ಧಾಮದಿಂದ ಪಾರ್ ಮಾಡ್ಬೇಕಾದ್ರೆ ನಿನ್ನ ಗುರುವಾಕ್ಯ ಆಮೇಲೆ ಗುರುಕೃಪೆ ಎರಡು ಬೇಕು. ಗುರು ಮಂತ್ರವೇ ಗುರುವಾಕ್ಯ, ಗುರು ಆತ್ಮಜ್ಞಾನದ ಪಾಠವೇ ಗುರುಕೃಪೆ. ಇಲ್ಲಿ ನನ್ಗೆ ನನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಮೊದಲಾಗಿ ಭಗವಂತನ ಮೇಲೆ ಪ್ರೀತಿ ಬೇಕು. ಆ ಭಗವಂತನ ಪ್ರೀತಿಯಿಂದ ನನ್ಗೆ ಗುರು ಪ್ರಾಪ್ತಿ ಆಗ್ತದೆ. ಗುರು ಪ್ರಾಪ್ತಿ ಆದಾಗ ನನ್ಗೆ ಆತ್ಮಜ್ಞಾನ ಬರ್ತದೆ, ಅಲ್ಲಿ ನಾನು ಮೋಕ್ಷಕ್ಕೆ ರೆಡಿ ಆಗ್ತೇನೆ ಅಂತ ಗುರುವಿನಲ್ಲಿ ಪ್ರೀತಿ ಮತ್ತೆ ಆಳವಾದ ಗೌರವದಿಂದ ಗುರುವಿನ ಸೇವೆ ಮಾಡ್ತಾನೆ. ಗುರುವಿಗೆ ಶರಣಾಗತನಾಗಿ ಬರ್ತಾನೆ. ಈ ರೀತಿಯಲ್ಲಿ ಈ ಏನ್ ಹೇಳ್ತಾರೆ, ಈ ಅಗ್ನಿಯ ಜ್ವಾಲೆಯಿಂದ ಅವನನ್ನು ಹೊರಗೆ ತರ್ಕೊಳ್ಳಿಕ್ಕೆ ಮೊತ್ತಮಲ್ಲಿ ಗುರುವಿಗೆ ಶರಣಾಗ್ತಾನೆ. ಅಲ್ಲಿ ಗುರುಗಳು ಅವನಿಗೆ ಆತ್ಮಜ್ಞಾನದ ಬೋಧನೆ ಮಾಡ್ತಾರೆ. ಆದ್ರೆ ಆ ಶಿಷ್ಯ ಯೋಗ್ಯನಾಗಿದ್ರೆ ಆ ಆತ್ಮಜ್ಞಾನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಶಿಷ್ಯ ಯೋಗ್ಯನಾಗ್ಬೇಕಾದ್ರೆ ಅವನಲ್ಲಿ ಎಲ್ಲ ಷಟ್ಸಂಪತ್ತಿಗಳು, ಸಾಧನ ಚತುಷ್ಟಯಗಳು ಇರಬೇಕಾಗ್ತದೆ. ಯಾರಿಗೆ ಸಾಧನ ಚತುಷ್ಟಯ ಇಲ್ಲ ಅವನಿಗೆ ಆತ್ಮಜ್ಞಾನ ಸಾಧ್ಯ ಇಲ್ಲ. ಅದರಿಂದ ಸಾಧನ ಚತುಷ್ಟಯ ಬರ್ಬೇಕಾದ್ರೆ ಮೊದಲಿಗೆ ನಾವು ಗುರುವಿಗೆ ಶರಣಾಗಬೇಕು, ಗುರುವಿನಲ್ಲಿ ನಾವು ಈಶ್ವರನ್ನು ಕಾಣ್ಬೇಕು ಅನ್ನೋದು ಅವರ ಬೋಧನೆ. ಸುಲೋಚನ ಅವರೇ ಚೆನ್ನಾಗಿ ಹೇಳಿದ್ರಿ. ಅವರು ಮೊದಲನೇ ಈ ಶ್ಲೋಕದಲ್ಲಿ ಹೇಳಿರೋದಕ್ಕಿಂತನೂ ಜಾಸ್ತಿನೇ ಹೇಳಿದ್ರಿ ನೀವು. ಚೆನ್ನಾಗಿತ್ತು. ಇಲ್ಲಿ ಅವರು ಧಾವಾಗ್ನಿ ಅಂತ, ಆ ಧಾವಾಗ್ನಿ ಹೇಗಿರತ್ತೆ ಅಂತ ಸುಮಾರು ಉದಾಹರಣೆ ಕೊಟ್ಟಿದ್ದಾರೆ. ಆ ಉದಾಹರಣೆಯನ್ನ ಯಾರಾದ್ರೂ ವಿವರಿಸ್ತೀರಾ? ಧಾವಾಗ್ನಿ ಅಂದ್ರೆ ಕಷ್ಟ ಹೌದು, ಬಟ್ ಅದಕ್ಕೊಂದು ಉದಾಹರಣೆ, ಒಂದ್ 2-3 ಉದಾಹರಣೆ ಕೊಡ್ತಾರೆ ಅವರು. ಅಂದ್ರೆ ದುರ್ವರ ಸಂಸಾರ ಧಾವಾಗ್ನಿ ಅಂದ್ರೆ ಹೇಗಿರತ್ತೆ ಹೇಳೋದ್ರ ಬಗ್ಗೆ, ಅದರ ಭಯಂಕರತೆ ಹೇಗಿರತ್ತೆ ಅಂತ ಭವರೋಗಕ್ಕೆ ಹೋಲಿಸಿದ್ದಾರೆ ಅದನ್ನ. ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಶೋಭನಾ ಅವರೇ ಹೇಳ್ತೀರಾ? ಧಾವಾಗ್ನಿ ಇಸ್ ಗುರೂಜಿ, ಅದು ಫಾರೆಸ್ಟ್ ಫೈರ್ಗೆ ಮ್ಯಾಚ್ ಮಾಡಿದ್ದಾರೆ. ಆ ಫಾರೆಸ್ಟ್ ಫೈರ್ ಒಂದ್ ಸರ್ತಿ ಸ್ಟಾರ್ಟ್ ಆದ್ರೆ ಅದು ತುಂಬಾ ಕಷ್ಟ ಟು ಬ್ರಿಂಗ್ ಇಟ್ ಡೌನ್. ಅದು ಒಂದಿಂದ ಜಾಸ್ತಿ ಆಗ್ತಾ ಇರತ್ತೆ. ದೇರ್ ಇಸ್ ನೋ ವೇ ಯು ಕ್ಯಾನ್ ಪುಟ್ ಇಟ್ ಆಫ್ ಬೈ ಫೈರ್ ಇಂಜಿನ್ ಅಲ್ಲಿ ನೀರು ತಗೊಂಡು ಹಾಕ್ತಿರಲ್ಲ, ಆ ತರ ಏನು ಮಾಡಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಡೈ ಆನ್ ಇಟ್ಸ್ ಓನ್. ಅದರಿಂದ ಫಾರೆಸ್ಟ್ ಫೈರ್ ಇಂದ ಎಷ್ಟು ಜಂತುಗಳು, ಎಷ್ಟು ಜೀವಿ ಮತ್ತೆ ಗಿಡಗಳು, ಮರಗಳು ಎಲ್ಲ ಸುತ್ಕೊಂಡು ದೇ ಬಿಕಮ್ ಆಶಸ್. ರೀಸೆಂಟ್ಲಿ ನಾವು ಕ್ಯಾಲಿಫೋರ್ನಿಯಾ ಫಾರೆಸ್ಟ್ ಫೈರ್ಸ್ ಅಂತ ಕೇಳಿದ್ವಿ, ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಸೊ it destroys everything that is there on the ground. The ground becomes barren. ಅಂದ್ರೆ ಲೈಕ್ ದಟ್ ಕರ್ಮಗಳಲ್ಲಿ ಸಿಕ್ಕಾಕೊಂಡು ಈ ದಾವಾಗ್ನಿಯಿಂದ ಆ ಸೈಕಲ್ ಅಲ್ಲಿ ಮತ್ತೆ ಹುಟ್ಟಿ ಮತ್ತೆ ಡೆತ್ ಆಗ್ಬಿಟ್ಟು ಮತ್ತೆ ಅದೇ ಸೈಕಲ್ ಅಲ್ಲಿ ನಾವು ಹೋಗ್ತಾ ಇರ್ತೇವೆ. ಇಟ್ ಕ್ಯಾನ್ ಬಿ ಮಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್. ಸೊ ಅದರಿಂದ ನಾವು ಆಚೆ ಬರ್ಬೇಕು ಅಂದ್ರೆ ಓನ್ಲಿ ಆತ್ಮಜ್ಞಾನನೇ ನಮ್ಗೆ ದಾರಿ. ಸೊ ವೆನ್ ಡಸ್ ದಟ್ ಹ್ಯಾಪನ್? ಈ ವಿವೇಕ, ವೈರಾಗ್ಯ, ಸಾಧನಾ ಚತುಷ್ಟಯ ಮಾಡಿಕೊಂಡು ನಾವು ರೆಡಿ ಆಗಿದ್ರೆ ದೆನ್ ಕಾರಣ ಗುರು ಬಂದು he will be waiting for his ಶಿಷ್ಯಸ್. ಸೊ ಹಾಗೆ when we get that chance to be with Sadguru, then we have Sharanagati ಆಗ್ಬಿಟ್ಟು, then like Sulochana told us, disciple should be ಹೇಗಿರ್ಬೇಕು,
ಆ ದಾರಿನಲ್ಲಿ ಹೋಗ್ತೆ ಈ ದಾವಾಗ್ನಿ ಅನ್ನೋದು ಲೈಕ್ ದ ಫಾರೆಸ್ಟ್ ಫೈರ್ ಕ್ಯಾನ್ ಕಮ್ ಅಂಡರ್ ಕಂಟ್ರೋಲ್. That's how a Sadguru will take the disciple towards Atmajnana, finally towards with the three, what is that? Shravana, Manana, Nididhyasa. ಮಾಡ್ಕೊಂಡಿದ್ಮೇಲೆ we reach Atmajnana, that is, we realize that we are existence, nothing but Parabrahma Swarupas. We become one with ದ್ವೈತದಿಂದ ಅದ್ವೈತಗೆ ಹೋಗುತ್ತೆ. So the Davagni is there. We need to control it through our sadhana chatushtaya and walk towards the Atmajnana. ಸರಿಯಾಗಿ ಹೇಳಿದ್ರಿ ಶೋಭನಾ ಅವರೇ. ದಾವಾಗ್ನಿ ಅದು ಕಾಡ್ಗಿಚ್ಚು ಹೇಗೆ ನೀವು ಅಮೆಜಾನ್ದು ಕ್ಯಾಲಿಫೋರ್ನಿಯಾ ಅದನ್ನೆಲ್ಲ ತಗೊಂಡು ವಿವರಿಸಿದ್ರಿ. ಈಗ ಇವರು ಹೇಳಿದ್ದಾರೆ ಸುಲೋಚನಾ ಅವರು ಈ 3 ತರಹ ಅಗ್ನಿ, ಬಟ್ ಅದನ್ನ ಸ್ವಲ್ಪ ವಿವರವಾಗಿ ವೇದಾಂತದಲ್ಲಿ ಈ 3 ರೀತಿಯ ಅಗ್ನಿಗಳು ಹೇಗೆ ವಿವರಿಸಿದ್ದಾರೆ ಅಂತ ಈ ಉಪನ್ಯಾಸದಲ್ಲಿ ಗುರುಜಿಯವರು ವಿವರಿಸಿರೋದನ್ನ ಯಾರು ಹೇಳ್ತೀರಾ? ಶೈಲಾ ಅವ್ರು ಹೇಳ್ತೀರಾ? ಹರಿ ಓಂ ಮೇಡಮ್, ನಮಗ್ ಗೊತ್ತಿರೋಷ್ಟೇ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ 3 ರೀತಿಯ ಅಗ್ನಿಗಳ ಬಗ್ಗೆ. ಕಾಮಾಗ್ನಿ ಅಂದ್ರೆ ಎಲ್ಲಾ ಜೀವಿಗಳಿಗೂ ಡಿಸೈರ್ಸ್, ಎಂಡ್ಲೆಸ್ ಡಿಸೈರ್ಸ್. ಅದು ಬೇಕು, ಇದು ಬೇಕು, ಇದು ಮಾಡಿದ್ಮೇಲೆ ಇನ್ನೊಂದು ಬೇಕು. ಇವಾಗ ಒಂದ್ ಕೆಲ್ಸಕ್ಕೆ ಹೋಗ್ತಿದ್ರೆ ಏನಾದ್ರು ಪ್ರಮೋಷನ್ ಬೇಕು, ಆ ಕ್ಷಣಕ್ಕೆ ಸಂತೋಷ ಸಿಗುತ್ತೆ. ಮತ್ತೆ ಹೈಯರ್ ಪ್ರಮೋಷನ್ ಬೇಕು, ಇನ್ನೂ ಹೈಯರ್ ಲೆವೆಲ್ಗೆ ಹೋಗ್ಬೇಕು, ಇನ್ನೂ ಏನಾದ್ರು ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು ಅನ್ನೋದು ಇರುತ್ತೆ, ಕಂಟಿನ್ಯೂಸ್ ಆಗಿ ಇರುತ್ತೆ. ಇದು ನಿಮ್ದು ವಿಡಿಯೋ ಆದ್ರೆ ಆನ್ ಮಾಡ್ಕೊಳ್ಳಿ. ಸಾರಿ ಇಂಟರಪ್ಟ್ ಮಾಡಿದೆ. ನಿಮ್ಗೆ ಸಾಧ್ಯ ಇದ್ರೆ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಥ್ಯಾಂಕ್ ಯು. ಈ ತರ ಡಿಸೈರ್ಸ್, ದಿಸ್ ಇಸ್ ಎಂಡ್ಲೆಸ್. ಒಂದು ಫುಲ್ಫಿಲ್ ಆದ್ಮೇಲೆ ಇನ್ನೊಂದು ಶುರುವಾಗ್ತಾ ಇರುತ್ತೆ ಪ್ರತಿಯೊಬ್ಬ ಜೀವಿಗಳಿಗೂ. ಆತರ ಹೆಂಗೆ ನಾನ್ ಸ್ಟಾಪ್ ಇವಾಗ ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರುತ್ತೋ ಆತರ ಬರ್ತಾನೆ ಇರುತ್ತೆ, ಅದಕ್ಕೆ ಎಂಡೇ ಇರೋದಿಲ್ಲ. ಇದ್ರಲ್ಲಿಂದ ಮುಕ್ತಿ ಸಿಗೋದಿಲ್ಲ. ಸಂಸಾರದಲ್ಲೂ ಅಷ್ಟೇ, ಸಂಸಾರದಿಂದ ಅವನು ಮುಕ್ತಿ ಸಿಕ್ಕೋದಿಲ್ಲ. ಯಾಕೆ ಅಂತಂದ್ರೆ ಅದರ ಜಂಜಾಟದಲ್ಲೇ ಜೀವಿ ಇದ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೂ ಮುಕ್ತಿ ಸಿಕ್ಕೋದಿಲ್ಲ. ಇನ್ನೊಂದು ಜ್ಞಾನ ಅಗ್ನಿ ಕೊನೆಯದು ಹೇಳಿದ್ದಾರೆ. ಇದ್ರಲ್ಲಿ ಮುಕ್ತಿ ಇರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಜ್ಞಾನ ಬರುತ್ತೆ ಅವನಿಗೆ. ಈ ಕಾಮಾಗ್ನಿ ಮತ್ತೆ ಸಂಸಾರದ ಅಗ್ನಿಗಳ ಎರಡನ್ನೂ ಸುಟ್ಟಾಕತ್ತೆ ಇದು ಜ್ಞಾನದ ಅಗ್ನಿ. ಯಾಕೆ ಅಂತಂತಂದ್ರೆ ಎಲ್ಲ ಇಗ್ನರೆನ್ಸ್ ಇರುತ್ತೆ. ನಾನು ದೇಹ, ಮನಸ್ಸು, ಬುದ್ಧಿ ಅನ್ನೋದನ್ನ ನಾವು ಸದ್ಗುರುಗಳ ಮೂಲಕ ತಿಳ್ಕೊಂಡಾಗ ಶುದ್ಧ ಚೈತನ್ಯ ನಾನು ಅಂತ ಯಾವಾಗ ತಿಳ್ಕೊಳ್ತೀವೋ ಅವಾಗ ಈ ಅಗ್ನಿಗಳೆಲ್ಲ ಭಸ್ಮವಾಗಿ ಶಾಂತವಾಗುತ್ತೆ. ನಮ್ಗೆ ಶುದ್ಧ ಚೈತನ್ಯ ಸ್ವರೂಪದ ಕಡೆಗೆ ಹೋಗಕ್ಕೆ ನಮ್ಗೆ ದಾರಿ ತೋರಿಸ್ತಾರೆ. ಶ್ರವಣ ಮನನ ನಿಧಿಧ್ಯಾಸದ ಮೂಲಕ ನಾವು ಚೈತನ್ಯದಲ್ಲಿ ಇರಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಹೋಗಿ ಬರ್ತಾ ಇರುತ್ತೆ ಮನಸ್ಸು. ನಾವು ಪ್ರತಿ ಸಾರಿನೂ ನಾವು ಅದನ್ನ ಪ್ರಯತ್ನ ಮಾಡ್ತಾ 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 ಕೊನೆಗೆ ಅಲ್ಲಿ ತಲುಪ್ತೀವಿ ಸದ್ಗುರುಗಳ ಮೂಲಕ. ಎಲ್ಲ ಗುರುಕೃಪಾ. ತುಂಬಾ ಸರಿಯಾಗಿ ಹೇಳಿದ್ರಿ ಶೈಲಾ ಅವ್ರೆ, ಚೆನ್ನಾಗಿ ಹೇಳಿದ್ರಿ. ಮತ್ ಬೇರೆ ಅರ್ಥ ಆಯ್ತಲ್ವಾ? ಬೇರೆ ಯಾರಾದ್ರೂ ವಿವರಿಸೋದಿದ್ರೆ ವಿವರಿಸ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಓಕೆ, ನೆಕ್ಸ್ಟು ಮುಂದೆ ಹೇಳ್ತಾರೆ ಈ ದುರ್ವರ ಸಂಸಾರ ಅಂದ್ರೆ ಪಾಪದ ಗಾಳಿ ಅಂದ್ರೆ ಏನು ಅಂತ ಇದ್ರಲ್ಲಿ ಮತ್ತೆ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ ಗುರುಜಿಯವರು. ಪಾಪದ ಗಾಳಿ ಹೇಗಿರುತ್ತೆ ಅಂತ ಅಂದ್ರೆ ಶಂಕರಾಚಾರ್ಯರು. ಇದು ಯಾರು ಹೇಳ್ತೀರಾ? ಸುಜಾತ ಟ್ರೈ ಮಾಡ್ತೀರಾ? ಮಾಲಾ ಬಂದಿಲ್ಲ ಅನ್ಸತ್ತೆ. ಹೇಳ ಹಾ, ಸುಲೋಚನಾ ಅವ್ರು ಹೇಳಿ ಪಾಪದ ಗಾಳಿ ಬಗ್ಗೆ. ಅವರು ಪಾಪದ ಗಾಳಿ ಅಂದ್ರೆ ಸಂಸಾರಾಗ್ನಿಯೇ ಪಾಪದ ಗಾಳಿ. ಯಾಕೆ ಕೇಳಿದ್ರೆ ಪಾಪ ಮಾಡುದು ನಾವು ಸಂಸಾರದಲ್ಲಿ ಇದ್ದಾಗ್ಲೇ. ಅಂದ್ರೆ ಪಾಪ ಮಾಡುದು ಅಂದ್ರೆ ಆ ಕೃತ್ಯಗಳು, ನಾವೇನ್ ಕರ್ಮ ಮಾಡ್ತೇವೆ ಅದು
ಸತ್ಕರ್ಮ ಮತ್ತೆ ಕೆಟ್ಟ ಕರ್ಮ ಅಂತ ಇರ್ತದೆ. ಯಾಕೆಂದ್ರೆ ನಮ್ಗೆ ಜ್ಞಾನ, ಇಂದ್ರಿಯಗಳು ನಮ್ಮ ಕಂಟ್ರೋಲ್ ಇಲ್ಲದಾಗ ನಾವ್ ಏನ್ ಕರ್ಮ ಮಾಡ್ತೇವೆ ಅದು ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ. ಹಾಗಾಗಿ ಈ ಆ ಕರ್ಮ ಫಲ ಪಾಪದ ಗಾಳಿಯಾಗಿ ನಮ್ಮನ್ನು ಕಾಡ್ತದೆ. ಈ ಪಾಪದ ಗಾಳಿ ಬೀಸ್ತಾ ಇದೆ ಅಂದ್ರೆ ಈ ಪಾಪದ ಗಾಳಿಯಲ್ಲಿ ಒಂದು ಪ್ರತ್ಯಕ್ಷ ಫಲ, ಇನ್ನೊಂದು ಅದೃಷ್ಟ ಫಲ ಎರಡು ಇರ್ತದೆ. ನಾವೇನೋ ಒಬ್ರಿಗೆ ಮನಸ್ಸು ನೋಯಿಸ್ತೇವೆ, ಏನು ಕೆಟ್ಟದ್ ಮಾಡ್ತೇವೆ, ಅಥವಾ ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಮಾತಿನ ಮೂಲಕ ಅಥವಾ ವಾಚಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ಏನು ಅವರಿಂದ ನೋಯಿಸ್ತೇವೆ, ಅಲ್ಲಿ ನಮ್ಗೆ ಈ ಪಾಪ ನಮ್ಮನ್ನ ಅಂದ್ರೆ ಆ ಕೆಟ್ಟ ಕರ್ಮ ನಮ್ಮನ್ನ ಸುತ್ತಕೊಳ್ತದೆ ಅಂತ ನನ್ನ ಅನುಭವ. ಯಾಕೆ ಕೇಳಿದ್ರೆ ಗುರುಗಳೇ ಹೇಳ್ತಾರಲ್ಲ, ನಾರಾಯಣನ ಸೇವೆ ನಾವು ಜ್ಞಾನದ ಸೇವೆ ಹೇಗ್ ಮಾಡುದು, ನಾವ್ ಹೇಗೆ ನಿಮ್ಮ ಜನದಲ್ಲಿ ಪಾಲ್ಗೊಳ್ಳುದು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನರನಲ್ಲಿ ನಾರಾಯಣನ ನೋಡದೆ ನಿಮ್ಮದು ಜ್ಞಾನದ ಸೇವೆ ಅಂತ ಹೇಳಿದ್ರು. ಈ ರೀತಿಯ ಮನಸ್ಸು ಬರ್ಬೇಕಾದ್ರೆ ನಮ್ಗೆ ಹೇಗೆ ಸಾಧ್ಯ? ನಮ್ಗೆ ಈ ಸತ್ಸಂಗದಲ್ಲಿ ಬಂದು ಗುರು ಪ್ರಾಪ್ತಿ ಆದಾಗ ಮಾತ್ರ ತಾನೇ ನಮ್ಗೆ ಈಗ ಅನಿಸ್ತಾ ಇರೋದು. ಮೊದ್ಲು ನಾವೇನ್ ಮಾಡಿದ್ರೆ, ಅಯ್ಯೋ ನಾನು ಇದ್ ಮಾಡಿದ್ದೆ, ನಾನು ಅದ್ ಮಾಡಿದ್ದೆ, ಹೀಗಾಯ್ತು ಹಾಗಾಯ್ತು, ಅವ್ರು ನನ್ಗೆ ಹಾಗೆ ಮಾಡಿದ್ರು, ನಾನು ಹೀಗ್ ಮಾಡ್ಬೇಕು ಅನ್ನೋ ಆ ಫೀಲಿಂಗ್ ಬರ್ತಿತ್ತು. ಈಗ ಆ ಫೀಲಿಂಗ್ ಬರುದಿಲ್ಲ. ಆದ್ರೆ ಈ ಪಾಪದ ಗಾಳಿ ಬರುವುದೆಲ್ಲಿ ಆ ತರ ಫೀಲಿಂಗ್ ಬಂದು ನಾವು ಅದಕ್ಕೆ ರಿಯಾಕ್ಷನ್ ಮಾಡಿದಾಗ ಈ ಪಾಪದ ಗಾಳಿಗಳು ನಮ್ಮನ್ನು ಸುತ್ತಕೊಳ್ತವೆ. ಇಲ್ಲಿ ಅದಕ್ಕೆ ಹೇಳ್ತಾರೆ, ನಮ್ಗೆ ಈ ಸಂಸಾರದಲ್ಲಿ ಪುನಃ ಪುನಃ ಬಿದ್ದು ಪುನಃ ನಾವು ಮಾಡ್ತಾ ಇರುವ ಕರ್ಮಗಳೇ ನಮ್ಗೆ ಫಲ ಕೊಡ್ತಾವೆ. ಇಲ್ಲಿ ಕೆಟ್ಟ ಕರ್ಮ ಮಾಡಿದ್ರೆ ಅದು ಪಾಪದ ಗಾಳಿ, ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯದ ಗಾಳಿ. ಎಲ್ಲಿ ಪುಣ್ಯದ ಗಾಳಿ ಅನ್ನೋದ್ರೆ ಅದೃಷ್ಟ. ಆದ್ರೆ ಅದೃಷ್ಟ ಅನ್ನೋದು ನಮ್ಮ ಇದ್ರಲ್ಲಿ ಇಲ್ಲ. ಸನಾತನ ಧರ್ಮದ ಇದ್ರಲ್ಲಿ, ವೇದಾಂತದಲ್ಲಿ ಅದೃಷ್ಟ ಅನ್ನೋದಂತೂ ಇಲ್ಲ. ನೀವು ಮಾಡಿರೋ ಪುಣ್ಯವೇ ಅದೃಷ್ಟ. ಪಾಪದ ಗಾಳಿ ಏನಾಗ್ತದೆ? ಪಾಪದ ಗಾಳಿ ಬಂದಾಗ ಪುನಃ ಈ ಭವಸಾಗರದಲ್ಲಿ ಬೀಳ್ತೇವೆ, ಪುನಃ ಹುಡ್ತೇವೆ, ಪುನಃ ಇಲ್ಲಿ ಒದ್ದಾಡ್ತಾ ಇರ್ತೇವೆ. ಇದು ಪಾಪದ ಗಾಳಿಯ ಫಲ. ಎಲ್ಲಿ ನಿಮ್ಗೆ ನೀವು ಹೇಳ್ತೇವೆ, ನಾವು ಕೆಲವೊಮ್ಮೆ ನೋಡ್ತೇವಲ್ಲ, ಕೆಲವರು ಹಿಂದೆಲ್ಲ ಎಷ್ಟು ಕೆಟ್ಟ ಕೆಲಸ ಮಾಡಿದಾರಪ್ಪ, ಅವ್ರಿಗೆ ಎಷ್ಟು ಒಳ್ಳೇದಾಗ್ತದೆ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನಮ್ಗೆ ಯಾಕೆ ಹೀಗೆ ನಾವ್ ಇಷ್ಟು ಒಳ್ಳೆಯವರಾಗಿದ್ರು ಅಂದ್ರೆ ನಾವ್ ಅಂದ್ಕೊಳ್ಳೋದು, ಇಷ್ಟು ಒಳ್ಳೆ ಏನು ತಪ್ಪು ಮಾಡಿದ್ರು ನಮ್ಗೆ ಈ ತರ ಆಗ್ತಾ ಇರ್ತದೆ, ನಮ್ಗೆ ಇಷ್ಟು ರೋಗ ಬರ್ತದೆ, ನಮ್ಗೆ ಇಷ್ಟು ಮಾನಸಿಕ ಶಾಂತಿ ಇರ್ತದೆ, ನಮ್ಗೆ ಇಷ್ಟು ದುಃಖ ಇರ್ತದೆ, ಯಾಕೆ ಅಂತ ನಾವು ಅನ್ಕೊಳ್ತೇವೆ. ಬಟ್ ಅವರು ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯದ ಕೆಲಸ ಮಾಡಿದ್ದಾರೆ, ಆ ಪುಣ್ಯದ ಫಲ ಅವರ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇದ್ದ ಹಾಗೆ ಉಂಟು. ಅದು ಅವರಲ್ಲಿ ಈ ಜನ್ಮದಲ್ಲಿ ಕಾಯ್ತಾ ಇದೆ, ಈ ಜನ್ಮದಲ್ಲಿ ಅವ್ರಿಗೆ ಫಲ ಕೊಡ್ತಾ ಇದೆ. ಅದು ಅದೃಷ್ಟ, ಅದು ಪುಣ್ಯದ ಗಾಳಿ, ಪಾಪದ ಗಾಳಿ ಅಂತ ನಾನು ಅನ್ಕೊಂಡದ್ದು. ಪಾಪದ ಗಾಳಿ ಬೀಸಿದಾಗ ಪುನಃ ಈ ಭವಸಾಗರಕ್ಕೆ ಬಂದು ಬೀಳ್ಬೇಕಾಗ್ತದೆ. ಸರಿಯಾಗಿ ಹೇಳಿದ್ರಿ. ಅದೇ ದ್ರಷ್ಟ ಅಂದ್ರೆ ಪ್ರತ್ಯಕ್ಷ, ಅದೃಷ್ಟ, ಅದು ಆ ಫಲ ಎರಡನ್ನು ವಿವರಿಸಿದ್ರಿ. ಮತ್ತೆ ಬೇರೆ ಯಾರಾದ್ರೂ ವಿವರಿಸ್ತೀರಾ? ಮತ್ತೊಮ್ಮೆ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಯಾರಾದ್ರೂ ವಿವರಿಸ್ತೀರಾ? ಟ್ರೈ ಮಾಡ್ತೀರಾ? ದೃಷ್ಟ ಅಂದ್ರೆ ಇಮಿಡಿಯೇಟ್ ಫಲ. If we help somebody, they will say, thank you so much, we are so happy. ಆ ಹ್ಯಾಪಿನೆಸ್ ನಮಗೂ ಇರುತ್ತೆ, ನಾವು ಅವ್ರಿಗೆ ಹೆಲ್ಪ್ ಮಾಡಿದೀವಿ ಅಂತ ಇಮಿಡಿಯೇಟ್ಲಿ ಹ್ಯಾಪಿ ಆಗ್ತದೆ. ಆದ್ರೆ ಫ್ರಮ್ ಹಿಯರ್ ಅದೃಷ್ಟ ಫಲನೂ ಇರುತ್ತೆ. ಸೊ ತಕ್ಷಣ ಬಂದಿದ್ದು ಪ್ರತ್ಯಕ್ಷ ಇಮಿಡಿಯೇಟ್ಲಿ ಆಗೋದು ಹ್ಯಾಪಿನೆಸ್, ಆ ಫಲ. ಬಟ್ ಸ್ವಲ್ಪ ಪುಣ್ಯನೂ ಇರುತ್ತೆ ಅದಕ್ಕೆ. ದಟ್ ಆಕ್ಷನ್ ಗಿವ್ಸ್ ಅಸ್ ಸಮ್ ಪುಣ್ಯ. That punya goes into the adrushta phala. It goes into the sanchita karma. It adds to that karma package. So probably we are all here in Guruji's, under Guruji, because of that kind of some punya phala. So adu adrushta. Drushta ಮಾಡಿರ್ತೇವೆ ಕರ್ಮಗಳಲ್ಲಿ. ಸೊ ದಟ್ ಟೈಮ್ ವಿ ವರ್ ಹ್ಯಾಪಿ. ಸ್ವಲ್ಪ ಅದರಿಂದ ಪುಣ್ಯ ಫಲ ಆಡ್ ಆಗಿದೆ. ಎಷ್ಟೋ ಜನ್ಮದ ಪುಣ್ಯ ಫಲ ಆಡ್ ಆಗಿ ನಮ್ಗೆ ಸದ್ಗುರು ಸಿಕ್ಕಿದ್ದಾರೆ. ದಟ್ ಈಸ್ ಒನ್ ಬಿಗ್ ಎಕ್ಸಾಂಪಲ್. ವಿ ಆರ್ ಆಲ್ ಹಿಯರ್ ಡೂಯಿಂಗ್ AVSC ಕ್ಲಾಸಸ್. ಸರಿಯಾಗಿ ಹೇಳಿ. ಅದೇ ದ್ರಷ್ಟ ಅದನ್ನ ಚೆನ್ನಾಗಿ ಹೇಳಿ. ಹರಿ ಓಂ ಶೈಲ. ಮಾಲ ಹೇಳಿ. ದೃಶ್ಯ ಫಲನ ಅದೃಶ್ಯ ಫಲನ, ಅದೃಷ್ಟ ಫಲನ ಅದೃಷ್ಟ.
ದೃಷ್ಟ ಅದೃಷ್ಟ. ದೃಷ್ಟ ಅಂದ್ರೆ ಪ್ರತ್ಯಕ್ಷ, ಹಾ, ಇಮಿಡಿಯೇಟ್. ಇಮಿಡಿಯೇಟ್. ದೃಶ್ಯ ಅಥವಾ ಅದೃಶ್ಯನಾ ಅಥವಾ ದೃಶ್ಯ ಅಲ್ಲ, ದೃಷ್ಟ ಅಥವಾ ದೃಶ್ಯ ಅದೃಷ್ಟ. ದೃಷ್ಟ ಪಾಪದ ಅಂದ್ರೆ ಪಾಪದ ಪ್ರತ್ಯಕ್ಷ. ಗಾಳಿ ಅಂತ ಹೇಳಿದ್ರಲ್ಲ. ಹಾ ಹೌದು, ಪ್ರತ್ಯಕ್ಷ ಫಲ ಸಿಗತ್ತೆ ಅಂತ ಹೇಳ್ತಾರಲ್ವಾ ಮಾಲಾ, ಅದು ದೃಷ್ಟ. ಆದ್ರೆ ಅರ್ಥ ಆಯ್ತು. ಒನ್ ಮೋರ್ ಥಿಂಗ್. ಇನ್ನೊಂದು ಅದೃಷ್ಟ ಫಲ ಅಂದ್ರೆ ಕರ್ಮ ಬ್ಯಾಂಕಿಗೆ ಸೇರತ್ತೆ ಅಂತ ಹೇಳಿದ್ರಲ್ಲ, ಹಾ. ಅದು ಹಾ ಅರ್ಥ ಆಯ್ತಾ ಮಾಲಾ ಅವ್ರೆ? ಇಟ್ ಕ್ಯಾನ್ ಬಿ ಪುಣ್ಯಫಲ ಆರ್ ಪಾಪಫಲ ಆಲ್ಸೋ. ಇದ್ರಲ್ಲಿ ಒಂದು ಅದ್ಭುತವಾದ ಒಂದು ಕತೆ ಜ್ಞಾಪಕ ಬರುತ್ತೆ. ಗುರುಜಿ ಹೇಳಿರೋದೆ, ಸಮಯ ಇದ್ರೆ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ಹೇಳಿ, ನಾನು ಹೇಳಿ. ಮೆತ್ತಿಗೆ ಹೇಳ್ತೀನಿ, ಪರವಾಗಿಲ್ವಾ ಅಂದ್ರೆ ಮೆತ್ತಿಗೆ ಹೇಳ್ತೀನಿ. ಖಂಡಿತ ಹೇಳಿ ಮಾಲಾ ಅವ್ರೆ, ಆ, ಪರವಾಗಿಲ್ಲ. ಅದೇ ಧೃತರಾಷ್ಟ್ರ ತನ್ನ 100 ಮಕ್ಕಳನ್ನ ಕಳ್ಕೊಂಡಿರ್ತಾನೆ. ತನ್ನ 100 ಮಕ್ಕಳನ್ನ ಕಳ್ಕೊಂಡಾಗ ಕೃಷ್ಣನ ಹತ್ರ ಬಂದು ಕೇಳ್ತಾನೆ, ಏನಪ್ಪಾ ನನ್ 100 ಮಕ್ಕಳು ಸತ್ರಲ್ಲ, ನಿನ್ಗೇನು ಅನ್ಸಲ್ವಾ? ಒಬ್ಬ ಮಗನೂ ಇಲ್ವಲ್ಲ ನನ್ ಸತ್ತಾಗ ನನ್ಗೆ ಒಂದು ಮುಖಾಗ್ನಿ ಕೊಡೋದಿಕ್ ಕೂಡ ಅಂತ ಕೇಳ್ತಾರೆ. ಅವಾಗ ನಾನು ಇಷ್ಟು ಒಳ್ಳೆಯವನಲ್ಲ, ನಾನೇನ್ ತಪ್ಪು ಮಾಡಿದ್ದೆ ಅಂತ ನಂಗೆ ಇಷ್ಟೊಂದು ಶಿಕ್ಷೆ ಕೊಟ್ಟೆ ಅಂತ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾರೆ, ನೋಡು, ನೀನು 100 ಜನ್ಮಗಳ ಹಿಂದೆ ಒಬ್ಬ ಬೇಟೆಗಾರನಾಗಿದ್ದೆ. ಆ ಬೇಟೆಗಾರನ ಆದ ನಿನ್ನ ವೃತ್ತಿ ನೀನು ಪ್ರಾಣಿಗಳನ್ನ ಕೊಂದು ತಿನ್ಬೇಕಾದದ್ದು. ಆದ್ರೆ ನೀನೇನ್ ಮಾಡ್ತಿದ್ದಿ, ವಿಕೃತವಾದ ಒಂದು ಇದಿತ್ತು ನಿನಗೆ. ಆವಾಗ ನೀನು ಒಂದು ಮರಕ್ಕೆ ಬೆಂಕಿ ಹಚ್ಬಿಟ್ಟೆ. ಆ ಮರದಲ್ಲಿದ್ದ 100 ಪಕ್ಷಿಗಳು ಸುಟ್ಟು ಬೆಂದು ಮೊಟ್ಟೆಗಳೆಲ್ಲ ಹೋದ್ವು. ಆ ಒಂದು ಹಕ್ಕಿ ಮಾತ್ರ ತಾನು ಹೊರಗಡೆ ಹೋಗಿತ್ತು. ಅದು ವಾಪಸ್ ಬಂದಾಗ ತನ್ನ ಇಷ್ಟು ಮರ, ವಾಸಸ್ಥಾನ, ಮಕ್ಕಳು ಎಲ್ಲ ಸುಟ್ಟು ಹೋಗಿದ್ದು ನೋಡಿ ಅದನ್ನ ಯಾರು ಮಾಡಿದ್ರು ಅವ್ರಿಗೆ ಶಾಪ ಕೊಡ್ತು. ಅವನಿಗೂ ಸಹ ಅವನ 100 ಮಕ್ಕಳು ಸಾಯಲಿ ಅಂತ. ಹೌದು, ಅದ್ ಯಾವ್ದೋ ಜನ್ಮದಲ್ಲಾಗಿದ್ದಲ್ಲ, ನಾನು ಯಾಕೆ ಈ ಜನ್ಮದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಧೃತರಾಷ್ಟ್ರ ಕೇಳ್ತಾನೆ. ಅದಕ್ಕೆ ಹೌದು, ಯಾವ್ದೋ ಜನ್ಮದಲ್ಲಾಗಿದ್ದು ನಿಜ. ಆ 100 ಜನ ಮಕ್ಕಳನ್ನ ಪಡೆಯಕ್ಕೆ ನೀನು ಅಷ್ಟು ಪುಣ್ಯವನ್ನ 100 ಜನ್ಮ ಎತ್ತಿ ಪಡೆದೆ. 100 ಜನ್ಮದಲ್ಲಿ ಒಂದೊಂದು ತೊಟ್ಟು ಪುಣ್ಯ ಅಂದ್ರೆ 100 ಗಂಡ್ಮಕ್ಳಾಗ್ಬೇಕಲ್ಲ ನಿನ್ಗೆ, ಅದಕ್ಕೆ ತೊಟ್ಟು ಪುಣ್ಯ ಪಡೆದೆ. ಆ ತೊಟ್ಟು ಪುಣ್ಯ ಈ ಜನ್ಮದಲ್ಲಿ 100 ಮಕ್ಕಳಾಗಿ ಹುಟ್ಟಿದ್ವು. ಆ ಕರ್ಮದ ಫಲ ಇಷ್ಟು ಜನ್ಮ ಆದ್ಮೇಲೆ ಆ ಶಾಪದ ಫಲ ಇವಾಗ ನಿಂಗ್ ಬಂತು. ಇದು ದೃಷ್ಟ ಮತ್ತು ಅದೃಶ್ಯ, ಈ ಎರಡಕ್ಕೂ ಅರ್ಥ. ಇದು ಕಂಡದ್ದು ಕಾಣದ್ದು ಎರಡೂ ಸಹ. ಕಂಡಿದ್ದೇನು ಇವಾಗ ಅವನ ಅದೃಷ್ಟ, ಹೆಂಗೆ 100 ಜನ ಗಂಡ್ಮಕ್ಳ ಹುಟ್ಟಿದ್ದ ಅದೃಷ್ಟ ಫಲ. ಅದ್ರ ಹಿಂದೆ ಇದ್ದಿದ್ದು ಅವನ ಪಾಪದ ಕೂಡ, ಅವನ್ ಮಾಡಿದ್ದ ದುಷ್ಕರ್ಮದ ಫಲ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದು ಎಷ್ಟು ನಿಯಮಿತವಾಗಿ ಬರ್ತಿದೆ ಅಂದ್ರೆ ನ್ಯಾಯಬದ್ಧವಾಗಿ. ಯಾವತ್ತು ನಮ್ಮ ಮನಸ್ಸು ಎಲ್ಲಿ ಒಳ್ಳೆಯ ವಿಷಯಗಳಲ್ಲಿ ಕೇಂದ್ರೀಕೃತವಾಗಿರುತ್ತೋ ಆಗ ಆ ಮನಸ್ಸಿನಿಂದ ಬರುವ ಫಲಗಳಿದೆಯಲ್ಲ, ಅದ್ಭುತವಾದ ಆನಂದದ ಫಲಗಳನ್ನ ಅದು ನೀವು ಗೊತ್ತಿದ್ದೋ ಗೊತ್ತಿಲ್ದೇನೋ ಅನುಭವಿಸ್ತೀರ. ಆದ್ರೆ ದುಷ್ಟ ಫಲಗಳೇನಿರುತ್ತಲ್ವಾ ಅದು ಸಹ ನಮ್ಮ ಮನಸ್ಸು ಯಾವಾಗ ಪರಿಪಕ್ವವಾಗಿರಲ್ವೋ, ಯಾವಾಗ ಅಜ್ಞಾನದಲ್ಲಿ ಕೂತಿರುತ್ತೋ ಆವಾಗ ನೋವೇ ಹೆಚ್ಚು. ಅಜ್ಞಾನದಲ್ಲಿ ಕೂತಿದ್ದಾಗ ನೋವೇ ಹೆಚ್ಚು. ಯಾಕಂದ್ರೆ ನಾನು ಅನ್ನೋದು ಇದ್ದೇ ಇರತ್ತೆ ಇಲ್ಲಿ. ಈ ಮಾಡ್ತಾ ಇರೋದು ಉಸಿರಾಟದ್ದು ಪ್ರತಿಯೊಂದು ಅಣುರೇಣು ತೃಣ ಕಾಷ್ಟವು ಆ ಚೈತನ್ಯ ನಾಮಕ ಬ್ರಹ್ಮನೇ ಮಾಡ್ತಿರೋದು ಒಂದು ಬಿಟ್ಬಿಟ್ಟು ಹೊಣೆಗಾರಿಕೆ ತಗೊಳಕ್ ಶುರು ಮಾಡಿದಾಗ ಮಾತ್ರ ಈ ರೀತಿ ನೋವುಗಳು ಶತಸಿದ್ಧ. ತುಂಬಾ ಚೆನ್ನಾಗಿದೆ ಈ ಕತೆ. ಇವತ್ತಿನ ಸಂದರ್ಭದಲ್ಲಿ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ಬಿಟ್ಟೆ. ಹರಿ ಓಂ ತತ್ಸತ್. ಮಾಲಾ ಅವರೇ, ತುಂಬಾ ಆಪ್ಟ್ ಆಗಿತ್ತು ಆಕ್ಚುಲಿ ಈ ಕತೆ. ದೃಷ್ಟ ಮತ್ತು ಅದೃಷ್ಟ ಎರಡೂ ಸೇರಿತ್ತು. ಹೇಗೆ ದಶರಥ ಮಹಾರಾಜನಿಗೆ ಅವನ 100 ಜನ ಮಕ್ಕಳನ್ನ ಪಡೆದ, ಆಮೇಲೆ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರ ಹೌದು ಕಳ್ಕೊಂಡ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾಲಾ ಅವರೇ. ಎಲ್ಲರಿಗೂ ಅರ್ಥ ಆಯ್ತು, ಮನನ ಮಾಡಿದ್ವಿ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಮುಂದಿನ ಕ್ವಶನ್ನು, ಇಲ್ಲಿ ಶಿಷ್ಯ ಆರ್ಥನಾಗಿ ಬಳಿ ಸಾರುವ ಗುರುಗಳು ಹೇಗಿದ್ದಾರೆ ಎಂದು ಶಂಕರಾಚಾರ್ಯರು ವಿವರಿಸ್ತಾರೆ. ಅಲ್ಲಿ ವಿವರಿಸಿರೋದನ್ನ ಒಂದು ಶ್ಲೋಕ ಇದೆ, ಆ ಲಾಸ್ಟ್ ಶ್ಲೋಕ. ಅದನ್ನ ಹೇಳ್ಬಿಟ್ಟುನು ವಿವರಿಸಬಹುದು, ಹಾಗೇನು ವಿವರಿಸಬಹುದು. ಯಾರು ಹೇಳ್ತೀರಾ?
ಹಾಗೇನೂ ವಿವರಿಸ್ಬಹುದು, ಶ್ಲೋಕ ಹೇಳುನು ಮಾಡ್ಬಹುದು. ತುಂಬಾ ಚೆನ್ನಾಗಿ ಅವರು ಲಾಸ್ಟ್ ಶ್ಲೋಕವನ್ನ ಶಾಂತ ಮಹಾಂತೋ ನಿವಸಂತಿ ಸಂತೋ ಅದೊಂದು ಚೆನ್ನಾಗಿರೋ ಶ್ಲೋಕ ಇದೆ. ಅದು ವಸಂತ ವಲ್ಲೋಕ ಹಿತಂ ಚರಂತಹ ಅದು ಪೂರ್ತಿ ಶ್ಲೋಕ ಇದೆ. ಅದನ್ನ ಹೇಳ್ಬಿಟ್ಟು ಹೇಳ್ಬಹುದು, ಹಾಗೇನೂ ಅದರ ಅರ್ಥ ಹೇಳ್ಬಹುದು. I will try to say the shloka. ಓಕೆ. ಶಾಂತ ಮಹಂತೋ ನಿವಸಂತಿ ಸಂತೋ ವಸಂತ ವಲ್ಲೋಕ ಹಿತಂ ಚರಂತಹ ತೀರ್ಣ ಸ್ವಯಂ ಭೀಮಾ ಭವಾರ್ಣವಂ ಜನಾನೋ ಅಹತೋ ಅಹೇತು ಅಹೇತು ನಾಣ್ಯಪ ತಾರಯಂತಹ. ಕರೆಕ್ಟ್? ಓಕೆ. Correct. ತುಂಬಾ ಸುಂದರವಾಗಿದೆ ಅದು. ಹೌದು. ಶ್ಲೋಕದ ಮೀನಿಂಗು ತುಂಬಾ ಚೆನ್ನಾಗಿದೆ ಅದು. ಗುರು ಹೇಗಿರ್ತಾರಂತೆ, ಶಾಂತವಾಗಿ, ಅಂಡ್ ಹಿ ಕಂಪೇರ್ಸ್ ಟು ವಸಂತ ಋತು. ನಮ್ ಗುರುವನ್ನ ನೆನಪು ಮಾಡ್ಕೊಂಡು ಹೇಳ್ಬಿಟ್ರೆ ಆಯ್ತು ಅಲ್ವಾ ಶೋಭನ? ಅಷ್ಟೇ ಅಷ್ಟೇ. ಹೇಳಿ, ಎಷ್ಟು ಹೇಳಿ. ಶಾಂತ, ಎಷ್ಟು ಬ್ಯಾಲೆನ್ಸ್, ಆಲ್ ದ ವೇ ಹಿ ಲಾವ್ಸ್, ದಟ್ ಇಸ್ ಸಮಥಿಂಗ್, ಯು ಜಸ್ಟ್ ಕೆನಾಟ್, ಐ ಮೀನ್ ಹಿ ಇಸ್ ಇನ್ ದಟ್ ಸ್ಟೇಟ್. ಆ ಸ್ಟೇಟ್ ನಲ್ಲಿ ಇರುವಾಗ ಅವೇರ್ನೆಸ್, ಅವರೇ ಅವೇರ್ನೆಸ್ ಆಗಿದ್ದಾಗ ತುಂಬಾ ಶಾಂತಿ. ವಸಂತ ಋತು ಹೀಗೆ ಆಲ್ ದ ಲೀವ್ಸ್ ಆರ್ ಫಾಲನ್ ಡೌನ್ ಅಂಡ್ ದೇ ಆರ್ ಚಿಗುರಿಸ್ತಾ ಇರುತ್ತೆ. ಗ್ರೀನ್ ಕಲರ್, ಯೆಲ್ಲೋ ಕಲರ್, ಆಟಮ್, ದಟ್ ಬ್ಯೂಟಿಫುಲ್. ಹಿ ಈಸ್ ಲೈಕ್ ದಟ್. ಹಿ ಈಸ್ ಅವೇರ್ನೆಸ್, ಹಿ ನೋಸ್, ಹಿ ಹ್ಯಾಸ್ ಎಲ್ಲ ಗೊತ್ತು ಅವ್ರಿಗೆ. ಬಟ್ ಸ್ಟಿಲ್ ಹಿ ನೀಡ್ ನಾಟ್ ಟೇಕ್ ಸೋ ಮಚ್ ಆಫ್ ಎಫರ್ಟ್ ಅಂಡ್ ಎಕ್ಸ್ಪ್ಲೇನ್, ಅಲ್ವಾ, ಶಿಷ್ಯರಿಗೆ. ಆದ್ರೂ ಇಟ್ ಈಸ್ ಲೈಕ್ ದಟ್. ಅದರ್ ಎಕ್ಸಾಂಪಲ್ ಹಿ ಗಿವ್ಸ್, ಗೋಡೆ ಮೇಲೆ ಕುತ್ಕೊಂಡು ದಾಟ್ಸೋದು. ಹೌದು. ದಾಟಿಸ್ತಾ ಇರ್ತಾರೆ. ಹಿ ಡಸಂಟ್, ಹಿ ಇಸ್ ಸಿಟ್ಟಿಂಗ್ ದೇರ್, ಹಿ ನೋಸ್ ಎವ್ರಿಥಿಂಗ್ ಇಸ್ ದೇರ್ ಅಂತ. ಬಟ್ ಹಿ ಸ್ಟಿಲ್ ಟ್ರೈಂಗ್ ಟು ಹೆಲ್ಪ್ whoever reaches to him to cross the materialistic BMI pleasures and realize awareness, that he is awareness. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ ಅಂತ ಶಿಷ್ಯರಿಗೆ ಹೇಳ್ಕೊಡ್ತಾರೆ. he knows he is already there, but still he takes those efforts. ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಗೆ ಒಂದೊಂದು ವಿಷಯ. ಅಷ್ಟು ಟೈಮ್ ಗುರೂಜಿ ನಮ್ಗೋಸ್ಕರ ಸ್ಪೆಂಡ್ ಮಾಡ್ತಾರಲ್ಲ. ಐ ಕೀಪ್ ಥಿಂಕಿಂಗ್, ಇವರು ಏನನ್ನ ಊಟ ಮಾಡಕ್ಕೂನು ಮಲ್ಕೊಳ್ಳಕ್ಕೂ ಟೈಮ್ ಸಿಕ್ಕತ್ತಾ ಇವ್ರಿಗೆ, ಗುರೂಜಿಗೆ ಅಂತ ಅನ್ಕೋತೇನೆ ನಾನು. ಫಿಸಿಕಲ್ ಪ್ಲೇನ್ ಅಲ್ಲಿ ವಿ ಥಿಂಕ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಲ್ಲ. ಬಟ್ ಸೊ ಅ ಗುರು ಹ್ಯಾಸ್ ದೀಸ್ ಕೈಂಡ್ ಆಫ್ ಲಕ್ಷಣಸ್. ಪೇಷನ್ಸ್ ಇರುತ್ತೆ. ನಾವು ಎಷ್ಟು ಕೇಳಿದ್ರು ಅವ್ರು ಎಕ್ಸ್ಪ್ಲೇನ್ ಮಾಡಿಕೊಡ್ತಾರ ಒಬ್ರೊಬ್ರಿಗೆ. And then we call him, he doesn't say, I mean, Guruji is distant and, he'll stay. He'll not. He'll immediately call back. Adha Guru, Adha Sadguru. So, these are the lakshanas that the Guru will have. The Sadguru will have. And every minute, a pleasure togotare. It's not that it's not a burden for him. Everybody is him, extension of him. He revives us. He puts that spirit in us. ಆ ಹ್ಯಾಪಿನೆಸ್ ತಗೊಳಕ್ಕೆ ಅವರು ಎಷ್ಟು ಟ್ರೈ ಮಾಡ್ತಾರೆ. ವಿ ಶುಡ್ ಬಿಕಮ್ ವೆರಿ ಹ್ಯಾಪಿ, ಪೀಸ್ಫುಲ್, ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ. he tries his best. Anta Sadguru, we are all blessed to be under. ಶೋಭನ ಅವರೇ ಸರಿಯಾಗಿ ಹೇಳಿದ್ವಿ. ಅದೇ ವಸಂತ ಋತುವಿನಂತೆ ಅಂದ್ರೆ ನೋಡಿ, ವಸಂತ ಋತುವಿನಲ್ಲಿ ಹೇಗೆ ಚಿಗುರತ್ತಲ್ಲ ಗುರು, ನಮ್ಮೊಳಗಡೆನೂ ಆ ಚಿಗುರನ್ ತರ್ತಾರೆ. ಅವ್ರು ಬಂದಾಗ ಗುರುವನ್ನ ಕಂಡಾಗ ನಾವ್ ಹೇಗೆ ಚಿಗುರ್ತೀವಿ ಅಂತ. ವಸಂತ ಋತುವಿನಲ್ಲಿ ಈ ವಸಂತ ಋತುಗೆ ಯಾಕೆ ಹೋಲಿಸಿದ್ದಾರೆ ಅಂದ್ರೆ, ಎಷ್ಟು ಚೆನ್ನಾಗಿ ಅದರಲ್ಲಿ ಆ ಶ್ಲೋಕದಲ್ಲಿ ಅವರು ವಿವರಿಸಿದಾರಲ್ವಾ. ಸದ್ಗುರುವನ್ನ ಯಾಕೆ ಅದಕ್ಕೆ ಹೋಲಿಸಿದ್ರು ಅಂದ್ರೆ, ಎಲ್ಲ ಚಿಗುರತ್ತೆ. ಹಾಗೇನೆ ನಾವು ಸದ್ಗುರುವಿನ ಹತ್ರ ಹೋದಾಗ ನಮ್ಮೊಳಗಡೆ ಇರೋದೆಲ್ಲ
ಈ ಸಂಸಾರ ಧಾವಾಗ್ನಿ ನೆಲ್ಲ ದಾಡ್ಸಿ ನಮ್ಮೊಳಗಡೆ ಒಂದು ಹೊಸ ಚಿಗುರನ್ ತರ್ತಾರಲ್ವಾ, ಅದನ್ನ ತುಂಬಾ ಚೆನ್ನಾಗಿ ಶ್ಲೋಕದಲ್ಲಿ ಅವರು ವಿವರಿಸ್ತಾರೆ. ಅಂತಹ ಗುರುಗಳಾದ ತಮ್ಮಲ್ಲಿಗೆ ನಾನು ಬಂದಿದ್ದೇನೆ, ನನ್ನನ್ನು ರಕ್ಷಿಸು ಅಂತ. ಅಂದ್ರೆ ಆ ಶಿಷ್ಯ ಯಾಗ ನನ್ನದೊಂದು ಪ್ರಾರ್ಥಿಸ್ಬೇಕು, ಅಂತ ಗುರುವಿನಲ್ಲಿ ನಾನು ಬಂದಿದ್ದೇನೆ ರಕ್ಷಿಸು ಅಂತ. ತುಂಬಾ ಚೆನ್ನಾಗಿ ಶಂಕರಾಚಾರ್ಯರು ಇದರಲ್ಲಿ ನನ್ನ ಒಂದು ಆಯಾಮ ಹೇಳಿ ಹೇಳ್ಬೇಕು. ಮಾಲಾ ಅವರೇ, ಖಂಡಿತ ಹೇಳ್ತೀನಿ ಶೀಲಾ. ತುಂಬಾನೇ ಇದು ಹ್ಮ್. ಓದ್ಬೇಕಂದ್ರೆ ಒಂಥರ ಮೈ ಪುಳಕಿತ ಆಗತ್ತೆ. ಅದನ್ನ ಹೇಳ್ಕೊಳ್ಳುವಾಗ ಇನ್ನೂ ಸಂತೋಷ ಆಗುತ್ತೆ. ಶಾಂತ ಮಹಂತೋ ನಿವಸಂತಿ ಸಂತೋ, ಶಾಂತ ಮಹಂತೋ ನಿವಸಂತಿ ಸಂತೋ ಅಂದ್ರೆ ಈ ಶಾಂತ ರೂಪವಾಗಿ ಸೈಲೆಂಟ್ ಆಗಿ ಬರುತ್ತೆ ವಸಂತ ಬರ್ಬೇಕಂದ್ರೆ. ವಸಂತ ಋತು ಬರ್ಬೇಕಂದ್ರೆ ಇನ್ನೇನ್ ಬಂತೋ ಇಲ್ವೋ ಅಂತ ಫೆಬ್ರವರಿಲೆಲ್ಲ ನೀವೆಲ್ಲ ಗಮನಿಸಿರ್ಬೋದು. ವಸಂತ ಬಂದ ಋತುಗಳ ರಾಜ, ವಸಂತ ಬಂದ ಋತುಗಳಿಗೆಲ್ಲ ರಾಜ. ಯಾಕೆ? ವಲ್ಲೋಕ ಅಂದ್ರೆ ಒಂದೇ ಲೋಕ ಅಲ್ಲ, ಎಲ್ಲಾ ಲೋಕಗಳನ್ನು ವಸಂತ ವಲ್ಲೋಕ ಹಿತಂ ಚರಂತಹ ಎಲ್ಲಾ ಲೋಕದಲ್ಲಿ ನೋಡಿ. ಅವಾಗ್ಲೇ ಹೂವ ಬಿಡುತ್ತೆ, ಹಣ್ಣು ಕಾಯಿಗಳು ಚಿಗುರತ್ತೆ, ಬಣ್ಣ ಬಣ್ಣದ ಹೂಗಳು ಬರುತ್ತೆ. ಹೂವ ಬಂದಾಗ ಪರಾಗಸ್ಪರ್ಶ, ಮಕರಂದ, ಎಂಟೈರ್ ಇದು ಏನಾಗತ್ತೆ, ಸ್ಪ್ರಿಂಗ್ ಅನ್ನೋದನ್ನ ವೆಸ್ಟರ್ನರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಹೇಳ್ತಾರ. ಅದನ್ನ ಐ ಥಿಂಕ್ ನಿಮ್ಗೆಲ್ಲ ಗೊತ್ತಿರ್ಬೋದು. ತೀರ್ಣ ಸ್ವಯಂ ಭೀಮ ಭರ್ಣಾಂ ಜಾನಾನ್ ಅಂದ್ರೆ ಎಲ್ಲವನ್ನ ತಿಳ್ಕೊಳಕ್ಕೆ. ಗಾಳಿ, ಭೀಮ ಅಂದ್ರೆ ಗಾಳಿ ತರ ಪ್ರತಿಯೊಂದನ್ನು ಹೊತ್ಕೊಂಡು ಹೋಗುತ್ತೆ. ಎಷ್ಟು ನನ್ನ ಆ ಗುರುಗಳ ಹಿತ, ನಮ್ಗೆ ಗುರುಗಳು ನಮ್ ಜೀವನದಲ್ಲಿ ಬಂದಾಗ, ಗುರು ಅಂದ್ರೆ ಅಜ್ಞಾನದಿಂದ ಜ್ಞಾನದತ್ತ ಅಂದ್ರೆ ಅಜ್ಞಾನದಿಂದ ಜ್ಞಾನದತ್ತ ನಡೀತಿರ್ಬೇಕಂದ್ರೆ ಪ್ರತಿಯೊಂದು ನಮ್ಮಲ್ಲಿ ಪುಳಕಿತ ಕೊಡ್ಸುತ್ತೆ. ಸದ್ಗುರು ಎಷ್ಟು ಚೆನ್ನಾಗಿದೆ. ಯಾವತ್ತೂ ಅವತ್ತೇ ನೋಡಿರ್ತೀವಿ, ನಮ್ಗೆ ಕಷ್ಟ ಕಾಲದಲ್ಲೇ ಒಂದ್ ಗಿಡ ನೋಡಿರ್ತೀವಿ, ಅಯ್ಯೋ ಆ ಗಿಡ ಇದ್ರೆಷ್ಟು ಬಿಟ್ರೆಷ್ಟು ಅಂತ ನಮ್ಗೆ ಅನ್ಸಿರುತ್ತೆ. ಅದೇ ಮನಸ್ಸು ಆಹ್ಲಾದಕರವಾದಾಗ, ಜ್ಞಾನಾಗ್ನಿ ಇದು ಅಂಧಕಾರದಿಂದ ಜ್ಞಾನದತ್ತ ಹೊರಡ್ತಾ ಇರ್ಬೇಕಂದ್ರೆ ಏನ್ ನೋಡಿಬೇಕಾದ್ರೆ ಎಷ್ಟು ಚಂದ ಅನ್ಸುತ್ತೆ. ಹಾಗೆ ಸದ್ಗುರು ಜ್ಞಾನಮಯಂ ಪ್ರದೀಪ, ಒಂದು ಜ್ಞಾನ ದೀವಿಗೆಯನ್ನ ಹಚ್ಚಿದಾಗ, ಸದ್ಗುರು ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವೇ ಆ ಸದ್ಗುರುವಿನ ಒಂದು ನಿಜವಾದ ರೂಪ. ಅಲ್ಲಿ ಅವ್ರ ದೀಪಾನೇ ಅವ್ರು ಹಚ್ಚೋದು, ಅವರ ಜ್ಞಾನ ದೀಪನೇ ಒಳಗ್ ಹಚ್ಚೋದು. ಅದಕ್ಕೆ ಶೋಭನ ಕಾರಣ ಗುರು ಅಂತಾನೂ ಕರಿತೀವಿ. ಹಾಗಾಗಿ ನನ್ನ ಸದ್ಗುರುಗಳಿಗೆ, ಈ ಮಾತನಾಡಕ್ಕೂ ಶಕ್ತಿ ಕೊಟ್ಟಂತಹ ಸದ್ಗುರಿಗೆ ನನ್ನ ಪ್ರಣಾಮಗಳು. ಹರಿವಂತ. ಚೆನ್ನಾಗಿತ್ತು ಮಾಲಾ ಅವರೇ. ಶೋಭನಾ ಅವ್ರೆ, ಏನ್ ಹೇಳ್ತಾ ಇದ್ದೀರಾ? ಅದೇ, ವಿ ಕ್ಯಾನ್ ಆಕ್ಚುಲಿ ಕಂಪೇರ್ ಈ ಸ್ಟೇಟ್ ಅಂದ್ರೆ ಟು ಅವರ್ ಜ್ಞಾನ, ದ evolution in us towards jnana. When we are going spring season, when we enter the jnana tattva, how we feel the bliss. Guru is the bliss. So spring season ಆ ಥರ ನಮ್ಗೆ ತುಂಬಾ ಪ್ರೀತಿಯಾಗಿ ಆ ಥರ ಇರುತ್ತೆ. ಬ್ಯೂಟಿಫುಲ್, ಪ್ಲೀಸಿಂಗ್ ಫೀಲಿಂಗ್, bliss that we have, that communion with, that is what is given in the shloka. So the interior, that antar vahini of the shloka is, we can relate to that bliss that probably Guruji is giving us. ಅದೇ ಶೋಭನಾ, awareness. ನೀವ್ ಹೇಳ್ತಾ ಇದ್ದೀರಾ, ಅದೇ ವಸಂತ ಋತುವಿನಲ್ಲಿ ಹೇಗಾಗತ್ತೆ, ನಾವು ವಸಂತ ಋತುವಿನಲ್ಲಿ ನಿಂತಾಗ ಎಲ್ಲ ನಮ್ಮೊಳಗೊಂದು ಹೊರಗಡೆ ವಾತಾವರಣ ಅಷ್ಟು ಆಹ್ಲಾದಕರವಾಗಿರುತ್ತೆ, ನಮ್ಮೊಳಗಡೆ ಒಂದು ಚೈತನ್ಯ ಬರುತ್ತೆ. ನಾವು ವಸಂತ ಋತುವಿನ ಅಂದ್ರೆ ಆಸ್ವಾದ ಮಾಡ್ತೀವಿ ಹೋದಾಗ. ಇಲ್ಲಿ ನಾವು ಗುರುವಿನ ಹತ್ರ ಹೋದಾಗ ಏನಾಗುತ್ತೆ, ಅಲ್ಲೂ ಹಾಗೇನೆ ಆ ಚೈತನ್ಯ ಹೇಗ್ ಮಾಡತ್ತೆ ನಮ್ಮನ್ನೇ ಅಂದ್ರೆ, ಅಲ್ಲಿ ಆ ಚೈತನ್ಯ ಮೂರ್ತಿ ಹಂಗಿರತ್ತೆ, ವಸಂತ ಋತುವಿನಂತಿರತ್ತೆ ಅದು. ಆ ಋತು ನಾವು ಗುರುವಿನ ಹತ್ರ ಹೋದಾಗನು ಹಾಗೆ ಆಗತ್ತೆ ಹೇಳೋದನ್ನ ಮಾಲಾ ಅವ್ರು ವಿವರಿಸಿದ್ರು, ಶೋಭನಾ ಅವ್ರು ವಿವರಿಸಿದ್ರು. ತುಂಬಾ ಚೆನ್ನಾಗಿತ್ತು ಮಾಲಾ ಅವರೇ, ಶೋಭನಾ ಅವರೇ. ಇಲ್ಲಿ ಗುರುಗಳು ಹೇಳಿದ್ರಲ್ಲ ಶೈಲಾ, ಹೇಳಿ. ಏನ್ ಹೇಳಿದ್ರೆ, ಈ
ಬೆಂಕಿಯಿಂದ ನಾವೆಲ್ಲ ಸುಡ್ತಾ ಇದ್ದೇವೆ, ಆದ್ರೆ ಅವ್ರು ಮಾತ್ರ ಬೆಂಕಿಯಿಂದ ಹೊರ ಬಂದಿರ್ತಾರೆ. ಅದಕ್ಕೆ ಅವರು ಮಹಾತ್ಮರು. ಅವರು ಮಹಾತ್ಮರು. ಅವರಿಗೆ ಮಹತ್ತತ್ವ ತಿಳಿದಿದೆ ಅಂತ, ಹಾಗೆ ಅವರು ಪರಾಶಾಂತಿಯನ್ನು ಹೊಂದಿರ್ತಾರೆ ಅಂತ. ನಮ್ಗೆ ಏನ್ ಬೇಕು, ಈ ಬೆಂಕಿಯಿಂದ ಹೊರಗೆ ಬರ್ಲಿಕ್ಕೆ ಬೇಕು. ಹಾಗಾಗಿ ನಾವು ಗುರುಗಳ ಹತ್ರ ಬರ್ತೀವಲ್ಲ, ಆಗ ಅವರು ವಸಂತ ಋತುವಿನ ಹಾಗೆ ಇದ್ದ ಗುರುಗಳ ಹತ್ರ ಬಂದಾಗ ನಮ್ಮ ಈ ಒಣಗಿದ ಮರ ಆ ಚೈತನ್ಯದಿಂದ ಚಿಗುರಕ್ಕೆ ಶುರು ಆಗ್ತದೆ. ಆ ಚೈತನ್ಯದ ಸ್ಪರ್ಶದಿಂದ ಆ ಚೈತನ್ಯ ನಮ್ಮಲ್ಲಿ ಬಂದಾಗ ನಾವು ತಿರ್ಲಿಕ್ಕೆ ಶುರು ಆಗ್ತದೆ. ಇದಕ್ಕೆ ಅವ್ರು ಹೇಳಿದ್ದಾರೆ, ನೀವು ಪುನರ್ಜನ್ಮ ಪಡೆದಿರಿ, ನೀವು ಪುನಃ ಹುಟ್ಟಿದ್ದೀರಿ, ದ್ವಿಜರಾಗಿದ್ದೀರಿ ನೀವು ಅಂತ ಹೇಳ್ತಾರೆ. ಅಂದ್ರೆ ನಾವು ಆ ಒಂದು ಆ ಏನ್ ಹೇಳ್ತಾರೆ ಸ್ಥಿತಿಯಿಂದ ಈ ಸ್ಥಿತಿಗೆ ಬರುವುದು ಪುನರ್ಜನ್ಮ ಅಂತ. ಈಗ ನಾವೀಗ ಸತ್ಸಂಗಕ್ಕೆ ಬಂದದ್ದು ನಮ್ಮ ಪುನರ್ಜನ್ಮವೇ. ನಾವು ಸದ್ಗುರುಗಳಿಂದ ನಾವು ಪುನರ್ಜನ್ಮ ಪಡೆದಿದ್ದೇವೆ ಇವಾಗ. ಹಾಗಾಗಿ ನಾವೆಲ್ಲ ವಸಂತ ಋತುವಿನಲ್ಲಿದ್ದೇವೆ ಅಂತ ನನ್ನ ಅನಿಸಿಕೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಖಂಡಿತ ಇದು ಒಂಥರ ವಸಂತ ಋತುನೇ ನಮ್ಗೆ. ಗುರು ಸಿಕ್ಕಿರೋದು, ಈ ಸತ್ಸಂಗದಲ್ಲಿ ನಾವು ಸೇರಿರೋದು ಎಲ್ಲ ವಸಂತ ಋತುವಿನೇ ನಮ್ಗೆ ಅಲ್ವಾ? ನಮ್ಗೆ ನೋಡಿ, ನಮ್ಗೆ ಗುರುವಿನ ಮಾತು ಕೇಳ್ತಾ ಇರುವಾಗಲೇ ನಾವ್ ಎಷ್ಟು ಖುಷಿಯಾಗಿರ್ತೀವಲ್ಲ. ಏನೇ ಇದ್ದಿರ್ಲಿ, ಒಂದು ಟಾಕ್ ಕೇಳ್ತಿರುವಾಗ ನಮ್ಗೆ ಯಾವ್ದೂ ಕಾಣಿಸೋದಿಲ್ಲಲ್ಲ. ನಾವ್ ಎಲ್ಲಿದ್ದೇವೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಮ್ಮನ್ನೇ ನಾವು ಕಳ್ಕೊಂಡಿರ್ತೇವೆ ನಿಜವಾಗಿ ಹೇಳ್ಬೇಕಂದ್ರೆ. ನಿಜ ಹೇಳ್ಬೇಕಂದ್ರೆ ಇವತ್ತು ನನ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ನಂಗೆ ಟೈಮ್ ಇರ್ಲಿಲ್ಲ. ನನ್ಗೆ ಸ್ವಲ್ಪ ಸುಸ್ತು ಆಗ್ತಿತ್ತು. ಮಗ ಹೇಳಿದ, ಅಮ್ಮ ನಿನ್ನೆಯಿಂದ ಎಷ್ಟು ಕೆಲಸ ಮಾಡ್ತಿದ್ದೀನಿ, ನೀನ್ ರೆಸ್ಟ್ ತಗೊಳ್ಬೇಕು ಅಂತ ಹೇಳಿದಾಗ, ಸೊ ಆಯ್ತು ನನ್ಗೆ ಆಮೇಲೆ ಮಾಡ್ಕೊಡು, ನೀನ್ ಮಲಗು. ನಾನು ಹೋಗಿ ಮಲಗಿದ್ದೆ. ಸುಮ್ನೆ ಮಲಗುದಾ, ನಂಗೆ ಕ್ಲಾಸಿಗೆ ಆದ್ರೂ ಹೋಗು, ಸ್ವಲ್ಪ ಕೇಳುವ ಅಂತ ಕೇಳ್ತಾ ಇದ್ದೆ. ನನ್ನ ಮೇಡ್ ಬಂದು ನನ್ನ ಕರಿತಾಳೆ, ಅಮ್ಮ ಅಮ್ಮ ಅಂತ ಕರಿತಾಳೆ. ನಂಗೆ ಕೇಳಿಸ್ತಾನೆ ಇಲ್ಲ. ಅಮ್ಮ ನಿದ್ದೆ ಬಂದಿದ್ಯಾ ನಿಮ್ಗೆ ಅಂತ ಕೇಳ್ತಾಳೆ. ನಿದ್ದೆ ಬಂದಿಲ್ಲ, ಬಟ್ ನಾನು ಈ ಟಾಕ್ ಅಲ್ಲೇ ಇದ್ದೇನೆ. ನಂಗೆ ಗುರುಗಳ ಮೊನ್ನೆ ನಾನು ಹೇಳಿದಿಲ್ಲ, ಅಕ್ಷಯ ತೃತೀಯ ದಿನ ಗುರುಗಳ ಹತ್ರ ಮಾತಾಡಿದ್ಮೇಲೆ ಪ್ರತಿ ಕ್ಷಣ ನಾನು ಅಡಿಗೆ ಮನೇಲಿ ನಿಂತ್ರೆ ನಂಗೆ ಗುರುಗಳು ನಿಂತಿದ್ದಾರೆ ಅಂತ ಅನ್ನುವ ಫೀಲಿಂಗ್ ಬರ್ತಾ ಇದೆ. ಅಷ್ಟು ಖುಷಿ ಆಗ್ತದೆ. ಆಗ ಇವತ್ತಂತೂ ಆ ಟಾಕ್ ಹಿಡಿದಾಗ ವಸಂತ ಋತುವಿನಲ್ಲಿ ನಾವಿದ್ದೇವೆ ಅನ್ನುವಾಗ ಮತ್ತಷ್ಟು ಖುಷಿ ಆಗ್ತಾ ಇತ್ತು. ಆ ಖುಷಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಖುಷಿ ಪರ್ಮನೆಂಟ್ ಆಗಿರ್ಲಿ ಅಂತ ನನ್ನ ಹಾರೈಕೆ. ನಾವೆಲ್ಲ ಅದಕ್ಕೆ ಬಂದ್ಬಿಟ್ಟಿದೀವಲ್ವಾ ಸುಲೋಚನಾ ಅವರೇ? ಈಗೆಲ್ಲ ಈ ಆತ್ಮಜ್ಞಾನಕ್ಕೆ ನಾವು ಗುರುವಿನ ಹತ್ರ ಬಂದಿದೀವಿ ಅಂದ್ರೆ ನಾವು ಅಲ್ಲಿ ಅದಕ್ಕೆ ಇಳಿದು ಬಿಟ್ಟಿದೀವಿ. ಅಲ್ಲಿ ಇನ್ನು ಮತ್ತೆ ನಮ್ಗೆ ಏನು ಇದೇ ಇಲ್ಲ, ನಾವು ಥಿಂಕ್ ಮಾಡೋ ಕೆಲ್ಸನೇ ಇಲ್ಲ. ಮುಂದೆ ಅವ್ರು ಈ ಭವಸಾಗರವನ್ನು ಹೇಗ್ ದಾಟಿಸ್ತಾರೋ ಅದನ್ನ ನಾವು ಮಾಡ್ತಾ ಹೋಗೋದು ಗುರು ಸೇವೆನ ಅಲ್ವಾ? ತುಂಬಾ ಚೆನ್ನಾಗಿ ನಿಮ್ ಉದಾಹರಣೆ ಸಹಿತ ಹೇಳಿದ್ರಿ ನೀವು. ಸುಜಾತ ಅವರೇ, ನೀವೇನಾದ್ರೂ ವಸಂತ ಋತುವಿನ ಕಲ್ಪನೆಯನ್ನ ಮಾಡ್ಕೊಳ್ತೀರಾ, ಹಂಚ್ಕೊಳಕ್ ಇಷ್ಟಪಡ್ತೀರಾ? ಎಲ್ಲಿ ಇವತ್ತು ವಾಸಕ್ಕೆ ಮಾತಾಡ್ತಾನೆ ಇಲ್ಲ? ವಾಸುಕಿ ಅವ್ರು ಇದಾರೆ. ನಾನು ಫುಲ್ ಮಳೆ ಸಿಕ್ಕಾಕೊಂಡು ಟ್ರಾಫಿಕ್ ಅಲ್ಲಿ ಇದೀನಿ. ಹೌದಾ? ಪರವಾಗಿಲ್ಲ. ನಾನ್ ಅಂದ್ರೆ ಗುರು ಸಿಕ್ಕಿದಾಗ ಏನಾಯ್ತು, ಎಷ್ಟು ಖುಷಿ ಆಯ್ತು ಅಂತ ಹಂಚ್ಕೊಳ್ಳೋದಿದ್ರೆ ಹೇಳ್ದೆ ನಾನು. ಫಸ್ಟ್ ನಾನು ಮಾಲವರು ಗುರುಗಳ ಮನೆಗೆ ಕರ್ಕೊಂಡು ಹೋದಾಗ ಅವರು ಯಾವ್ದೋ ಭಗವದ್ಗೀತಾ ಹಂಗೆ ಕ್ಲಾಸಸ್ ತಗೊಳ್ತಾ ಇದ್ರು ಯೂಟ್ಯೂಬ್ಗೆ ಲೈವ್ ಸ್ಟ್ರೀಮ್. ಆ ಗುರುವಿನ ಇಂಪಾರ್ಟೆನ್ಸ್ ಭಗವದ್ಗೀತೆನಲ್ಲಿ ಬಂದಾಗ ಅಯ್ಯಪ್ಪ ನಾನ್ ಅವತ್ ಫುಲ್ ಹಾಫ್ ಅನ್ ಅವರ್ ಹತ್ತಿದೀನಿ, ಗುರುಗಳ ಮುಂದೆನೆ ಹತ್ತಿದೀನಿ. ಅಯ್ಯೋ ನಂಗೆ ಇಷ್ಟೊಂದು ಅದೃಷ್ಟ, ನಂಗೆ ಗುರುಗಳ ಮುಂದೆ ಕೂತಿದ್ದಾರೆ, ದೇವರೇ ಕೂತಿದ್ದಾರೆ ಅಂತ. ಆತರ ಅಷ್ಟು ಅವ್ರ ಮುಂದೆನೆ ಎಷ್ಟು ಹತ್ತಿದೀನಿ. ಆಮೇಲೆ ಅವರೇ ಸಮಾಧಾನ ಮಾಡಿದ್ರು. ಸೊ ಅದು ಆಗತ್ತೆ ಅಂತ. ಇಲ್ಲ ಸುಜಾತ ಅವ್ರಿಗೆ ಎಲ್ಲರಿಗೂ ಒಂದೊಂದು ಅನುಭವ ಆಗ್ಬಿಟ್ಟಿದೆ. ಈಗ ನಾವು ಸತ್ಸಂಗಕ್ಕೆ ಬಂದಿದೀವಲ್ಲ, ನಮ್ಗೆಲ್ಲರಿಗೂನು ಗುರು ಒಂಥರ ತಾಯಿ, ತಂದೆ, ಗುರು, ಸದ್ಗುರು, ಜ್ಞಾನಿ ಎಲ್ಲಾ ರೂಪದಲ್ಲೂ ಕಾಣಿಸ್ಕೊಳ್ತಾರಲ್ವಾ ಅವರು ನಮ್ಗೆ. ನಮ್ಗೆ ಯಾವ ರೀತಿ ನಾವು ನೋಡ್ತಾ ನಮ್ಮ ಕಷ್ಟಕ್ಕೆ ಒಮ್ಮೊಮ್ಮೆ ನಾವು ಅವ್ರ ತಾಯಿನೇ ಆಗ್ಬಿಡ್ತಾರೆ. ನಮ್ಗೆ ಯಾರ ಹತ್ರ ಹೇಳ್ಕೊಳಕ್ ಸಾಧ್ಯ ಇಲ್ಲ ಅಂದ್ರೂ ಅವ್ರ ಹತ್ರ ನಾವು ಶೇರ್ ಮಾಡ್ಕೊಳ್ಬಹುದು. ಅದೇ ಜ್ಞಾನಕ್ಕೆ ಬಂದ್ರೆ ನಾವು ಅವ್ರ ಹತ್ರ ಏನ್ ಬೇಕಾದ್ರೂ ಕ್ವಶನ್ ವೇದಾಂತದ ಬಗ್ಗೆ ಕೇಳ್ಬಹುದು. ಅಂದ್ರೆ ಕಷ್ಟ ಬಂದಾಗ ಎಂತ ಚಿಕ್ಕ ಕ್ವಶನ್ ಇದ್ರು, ಎಂತ ದೊಡ್ಡ ಕ್ವಶನ್ ಎಲ್ಲಾನು ಆನ್ಸರ್ ಮಾಡ್ತಾರೆ. ಸಿಲಿಯಾಗಿರೋ ಕ್ವಶನ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಇಷ್ಟೊಂದು ಅರ್ಥ ಇದೆಯಾ ಅದ್ರಲ್ಲಿ ಅನ್ನೋ ತರ ಅನ್ಸುತ್ತೆ. ಹೌದು. ಇಲ್ಲ ತುಂಬಾ ಇದನ್ನ ನಾನು ತುಂಬಾ ಯಾಕೆ ಎಕ್ಸ್ಪ್ಲೇನ್ ಮಾಡಿ ಕೇಳಿದೆ ಅಂದ್ರೆ, ಇದು ನಮ್ ಗುರುವಿನ ಬಗ್ಗೆ ಹೇಳಲಿಕ್ಕೆ ನಮ್ಗೊಂದು ಅವಕಾಶ ಸಿಕ್ತಲ್ಲ ಅಂತ ನಾನು ಎಲ್ಲರೂ ಹೇಳ್ತಾ ಇದ್ದೀನಿ. ಮತ್ತೆ ಯಾರಾದ್ರೂ ಶೇರ್ ಮಾಡೋದಿದ್ರೆ ಶೇರ್ ಮಾಡಿ. ಅದೇ ಸಿಹಿನ್ ತಿನ್ಬಿಟ್ಟು ಸಿಹಿ ಹೇಗಿರತ್ತೆ ಹೇಳು ಅಂದ್ರೆ ಅದು ಹೇಗೆ ಅಂದ್ರೆ ತುಂಬಾ ಭಾವದಲ್ಲಿ ಹೇಳ್ಬೋದು. ಅದು ಕರೆಕ್ಟ್, ಭಾವದಲ್ಲಿ ಸಿಕ್ಕಾಪಟ್ಟೆ ಹೇಳ್ಬೋದು. ಆದ್ರೆ ಅದ್ ಹೇಳಿದ್ರು ಅದೇ ಹೇಳ್ತಾರಲ್ಲ, ಹೇಳ್ತಾ ಇದ್ದಷ್ಟು ಮುಗಿಯಲ್ಲ. ಹೌದು. ಅದು ಮುಗಿಯತ್ತೆ ಅನ್ಕೊಂಡು ಇದೇನ್ ದಿ ಎಂಡ್ ಬಂತೇನೋ, ಇನ್ನೇನ್ ದಿ ಎಂಡ್ ಬರುತ್ತೇನೋ ಅಂತ ಹೇಳ್ತಾರಲ್ಲ, ಹಂಗೆ ಸದ್ಗುರುಗಳನ್ನ. ಯಾಕಂದ್ರೆ
ಗಾಳಿಯಲ್ಲಿ ಗಾಳಿ, ನೀರ್ನಲ್ಲಿ ನೀರು, ಆಕಾಶದಲ್ಲಿ ಆಕಾಶ, ಪೃಥ್ವಿಯಲ್ಲಿ ಪೃಥ್ವಿ, ಅಗ್ನಿಲಿ ಅಗ್ನಿ. ಸೊ ಇದು ನೀನೇ ಅನ್ನುವ ಆ ಪರಿಪೂರ್ಣ ಒಂದು ಜ್ಞಾನದಲ್ಲಿ ಆ ಒಂದು ಆಹ್ಲಾದನೆ, ಒಂದು ಅನಂತ ಆನಂದ 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 ಅಷ್ಟೇ ಅಲ್ಲಿ. ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಮಾಲಾ ಅವ್ರೆ, ಹೌದು ಅದನ್ನ ಹೇಗೆ ಖಂಡಿತ. ನನ್ಗೆ ಎಲ್ಲರ ಮೇಲೂ ಪ್ರೀತಿ ಇದೆ. ಆ ಪ್ರೀತಿಗೆ ಏನಾದ್ರೂ ಮೆಜರ್ಮೆಂಟ್ ಇದೆಯಾ ಅಥವಾ ಕ್ವಾಂಟಮ್ ಇದೆಯಾ? ಅದ್ರದ್ದು ಗಾತ್ರ ಹೇಳಲಿಕ್ಕಾಗತ್ತಾ? ಅದ್ರ ಬಣ್ಣ ಹೀಗಿದೆ, ಪ್ರೀತಿ ಬಣ್ಣ ಹೀಗಿದೆ, ಪ್ರೀತಿ ರುಚಿ ಹೀಗಿದೆ, ಪ್ರೀತಿ ಕೃಪೆ ಹೀಗಿದೆ, ಪ್ರೀತಿ ಪ್ರೀತಿ ಕೃಪೆ ಕೃಪೆ, ಇದು ಹೇಳಕ್ ಪದಗಳಷ್ಟೇ ವಿನಃ ಅದೇ ಇಲ್ಲ ನಮ್ಮ ಬಹುಶಃ ಮೇಡಮ್, ನೀವು ವಿವರಿಸ್ತಾ ಎಷ್ಟು ಇದೀವಿ. ಹೇಳಿದ್ರು, ನೀವು ಎಷ್ಟು ಹೊತ್ತು ಹೇಳಿದ್ರು, ಎಷ್ಟು ಡೀಪ್ ಆಗಿ ಹೇಳಿದ್ರು ಅದನ್ನ ಅಳಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೌದು, ತುಂಬಾ ಅಲ್ಲ ಇಲ್ಲಿ ಡೀಪ್ ಇಲ್ಲ. ಡೀಪ್ ಹೇಳಕ್ ಡೀಪ್ ಒಂದೇ ಇರೋದು, ಡೀಪೆಸ್ಟ್ ಇರೋದು ಅದು ಏನು? ಓಕೆ, ಟು ದ ಪಾಯಿಂಟ್. ಅನಂತದ ಬಗ್ಗೆ ಮಾತಾಡಿದ್ರೆ ಟು ದ ಪಾಯಿಂಟೇ ಅದು. ಟು ದ ಪಾಯಿಂಟ್ ಅಲ್ಲ, ಪಾಯಿಂಟ್ ಇಂದಾನೆ ಶುರುವಾಗಿ ಪಾಯಿಂಟ್ ಅಲ್ಲೇ ಇದಾಗ್ಬೇಕು. ಹೌದು ಮಾಲಾ So, ಅವ್ರೆ, ತುಂಬಾ ಈಗ ನಾವೆಲ್ಲರೂ ಮಾತಾಡ್ದಾಗುನು ಗುರುವಿನ ಬಗ್ಗೆನೇ ಒಳಗೊಂಡಿತ್ತು ಎಲ್ಲ. ನಾವ್ ಹೇಗ್ ಗುರುವಿನ ನೋಡಿದ್ವಿ ಅಂತ ಇದ್ರಲ್ಲಿ ನಾವ್ ಏನ್ ಈ ಉಪನ್ಯಾಸವನ್ನ ನೋಡಿದ್ವಿ, 8ನೇ ಉಪನ್ಯಾಸ ಲಾಸ್ಟ್ ವೀಕ್ ಇಂದ ನೋಡ್ತಾ ಬರ್ತಾ ಇದೀವಲ್ಲ, ಅದ್ರಲ್ಲಿ ಬರೀ ನಾವು ಗುರುವಿಗೆ ವಿನಂತಿ ಮಾಡ್ಕೊಳ್ಳೋದನ್ನೇ ಹೇಳ್ತಾ ಹೋಗಿದ್ದಾರೆ ನೋಡಿ. ಫಸ್ಟು ಇದು ಒಂದು ಫುಲ್ ಯಾರಾದ್ರೂ ವಿವರಿಸಲಿಕ್ಕೆ ಟ್ರೈ ಮಾಡೋದಾದ್ರೆ ಮಾಡಿ. ಅಂದ್ರೆ ಫಸ್ಟ್ ಹೇಗೆ ತಗೊಂಡೋದ್ರು ಗುರುವಿಗೆ ವಿನಂತಿ ಮಾಡೋದು ಅಂದ್ರೆ ಭಕ್ತಿ ಅಂದ್ರೇನು, ಆಮೇಲೆ ನಿಧಾನವಾಗಿ ಮತ್ತೆ ಈಶ್ವರ ಒಂದೇ ಹೇಳೋದು ಹೇಗೆ ಅಂದ್ರೆ ಪೂರ್ತಿ ಒಂದು ಇದು. ಆಮೇಲೆ ಅವರು ಒಂದು ಹಿಂಬಾಲಕರ ಬಗ್ಗೆ ಹೇಳಿದ್ರು ನಮ್ಗೆ. 3 ಜನ ಗುರು ಇರ್ತಾರೆ ಅಂತ, ಇದು ಶಿಷ್ಯಂದಿರು ಇರ್ತಾರೆ ಅಂತ. ಭಕ್ತಿ ಯೋಗದಿಂದ ಕರ್ಮಯೋಗ, ಹಾ, ಕರ್ಮಯೋಗದಿಂದ ಕಾಮ್ಯ ಭಕ್ತಿ ಯೋಗದಲ್ಲಿ ಕಾಮ್ಯಕರ್ಮ, ಭಕ್ತಿ ಯೋಗ ಕಾಮ್ಯಕರ್ಮ, ಕಾಮ್ಯಕರ್ಮದಿಂದ ಕರ್ಮಯೋಗ, ಕರ್ಮಯೋಗದಿಂದ ನೈಷ್ಕರ್ಮ್ಯ. ಅಂದ್ರೆ ಸದ್ಗುರು ನಮಗ್ ಬಂದ್ಬಿಟ್ಟಾಗ ನೈಷ್ಕರ್ಮ್ಯದತ್ತ ಕರ್ಕೊಂಡು ಅಂದ್ರೆ ಜ್ಞಾನ. ಇಷ್ಟು ಪೂರ್ತಿ ಫಲವನ್ನ ಎಷ್ಟು ಚೆನ್ನಾಗಿ ವಿವರಿಸ್ಕೊಂಡು ಹೋಗಿದ್ದಾರೆ. ಕರೆಕ್ಟ್, 8 ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅವರು. ಇವಾಗ ಸದ್ಗುರುಗಳು ನಮ್ ಜೀವನದಲ್ಲಿ ಬಂದ್ಬಿಟ್ಮೇಲೆ ಇಲ್ಲಿ ಡೂವರ್ಶಿಪ್ ಇಲ್ವಲ್ಲ. ಫಸ್ಟ್ ನಮ್ ಮೂಲಕ ಅವರೇ ಮಾಡ್ತಾ ಇರೋದು, ನಮ್ ಮೂಲಕ ಪ್ರತಿಯೊಂದನ್ನು ನಡೆಸ್ತಾ ಇರೋದು. ಇವಾಗ ಮಾತಾಡಕ್ಕೂ ಬಾಯಲ್ಲಿ ಪಟಪಟ ಅಂದು ಬಾಯಿ ಎರಡು ಏನೋ ಚರವಸ್ತುಗಳು ಪಟಪಟ ಅಂತ ಹೊಡ್ಕೊಂಡ್ರೆ, ಒಳಗ್ ಗಾಳಿ ಬರ್ಲಿಲ್ಲ ಅಂದ್ರೆ, ಒಳಗಿಂದ ಚೈತನ್ಯ ಮಾತಾಡ್ಲಿಲ್ಲ ಅಂದ್ರೆ ಅದು ಪೂರ್ತಿ ಹೇಗಾಗತ್ತೆ ಅಲ್ವಾ? ಗಾಳಿನೂ ಹೊರಗ್ ಬಂದ್ರು ತುಸ್ ಗಾಳಿ ಆದ್ರೆ ಪದ ಪದಕ್ಕೆ ನಾಲಿಗೆ ಎಲ್ಲಿಗೆ ಹೋಗಿ ಅಂಟಿಸ್ಬೇಕು, ಯಾವ್ಯಾವ ಸ್ವರ ಅದು ಸಂಯೋಜನೆಯಾಗಿ ಹೊರಗ್ ಬರ್ಬೇಕು, ಆ ಪದಗಳು ಹೊರಗ್ ಬರ್ಬೇಕಂದ್ರು ಅವನ ಕೃಪೆನೇ ಅಲ್ವಾ? ಅಂದ್ರೆ ಸದ್ಗುರುವೇ ಮಾತಾಡ್ತಿರೋದಲ್ವಾ ನಮ್ ಮೂಲಕ. ಹೌದು ಮಾಲಾ ಅವ್ರೆ, ಈ ತುಂಬಾ ಎಷ್ಟು ಈ 8ನೇ ಅಧ್ಯಾಯವನ್ನ ಹೇಗೆ ನಮ್ಮನ್ನೆಲ್ಲ ಹೆಂಗೆ ಪ್ರತಿ ಒಂದನ್ನು ಹಂಗೆ ತಗೊಂಡು ಹೋಗಿದ್ದಾರೆ ಅಲ್ವಾ. ಇದರಲ್ಲಿ ನಮ್ಗೆ ಶ್ರದ್ಧೆ ಅಂದ್ರೆ ಅಂತ ಹೇಳ್ಕೊಟ್ರು, ಶುದ್ಧ ಸಂಕಲ್ಪ ಹೇಗ್ ಮಾಡ್ಕೊಳ್ಬೇಕು ನಾವು ಅಂದ್ರೆ ಈ ಧ್ಯಾನಕ್ಕೆ ಬರ್ಬೇಕಾದ್ರೆ, ಅದ್ವೈತದಲ್ಲಿ ನಾವ್ ಇರ್ಬೇಕಂದ್ರೆ, ಈ ವೇದಾಂತವನ್ನ ಕಲೀಲಿಕ್ಕೆ ಯಾವ ರೀತಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ನಾವು, ಆಮೇಲೆ ಅದು ಶುದ್ಧ ಸಂಕಲ್ಪ ಅಂದ್ರೆ ಏನು. ಆಮೇಲೆ ಇವತ್ತು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಗುರುವಿನ ಹತ್ರ ಶಿಷ್ಯ ಬಂದಾಗ ಹೇಗೆ ಹೇಳ್ಕೊಳ್ಳೋದು. ಹೌದು. ಆಮೇಲೆ ಮತ್ತೊಂದು ಚರ್ಚೆ ಮಾಡಿದ್ವಲ್ಲ ಇವತ್ತೇನು, 3 ರೀತಿಯಾದಂತಹ ಅಗ್ನಿ, ಸಂಸಾರ ಕಾಮಾಗ್ನಿ, ಸಂಸಾರದ ಅಗ್ನಿ, ಆಮೇಲೆ ಜ್ಞಾನಾಗ್ನಿ, ಅದು 3 ಬಗ್ಗೆ. ಸೊ ಈ ಅಧ್ಯಾಯದಲ್ಲಿ ನಾವು ಆಮೇಲೆ ಲಾಸ್ಟ್ ಅಲ್ಲಿ ಅವರೇನೆ ಶಂಕರಾಚಾರ್ಯರೇನೆ ಹೇಗೆ ಶಿಷ್ಯ ಬೇಡ್ಕೊಳ್ಬೇಕು, ಅವನ್ ಹೆಂಗಿರ್ತಾನೆ ಗುರು ಹೇಳೋದನ್ನು ನಮ್ಗೆ ಹೇಳ್ಕೊಟ್ರು. ತುಂಬಾ ಈ ಉಪನ್ಯಾಸ ಇವತ್ತು ಅದು ಮುಗೀತು ನಮ್ಗೆ, 8ನೇ ಅಧ್ಯಾಯ. ಇಲ್ಲಿ ಶೈಲಾ, ಹೇಳಿ. ಇಲ್ಲಿ ಹೇಳಿದಾರಲ್ಲ ಗುರುಗಳು, ಮೂರು ತರದ ಅಗ್ನಿ, ಶಿಷ್ಯರಿರ್ತಾರೆ. ಶಿಷ್ಯರಿರ್ತಾರೆ. ಹೌದು ಅದ್ರಲ್ಲಿ ಹಿಂಬಾಲಕರು, ಹೌದು. ಶಿಷ್ಯರು, ಭಕ್ತ ಅಂತ. ಇಲ್ಲಿ ನಾವ್ ಯಾವ ತರದವರು ಅಂತ ನಾವು ಯೋಚನೆ ಮಾಡ್ಬೋದಾ? ಯಾರಾದ್ರೂ ಹೇಳ್ತೀರಾ ಇದನ್ನ? ಹಿಂಬಾಲಕರು, ಶಿಷ್ಯರು ಮತ್ತು ಭಕ್ತ, ಈ 3 ರೀತಿಯಲ್ಲಿ ಶಿಷ್ಯ 3 ನಾವೆಲ್ಲಿ ಇದ್ದೇವೆ? ಇದೇವೆ. ಇದಕ್ಕೆ ಯಾರು ಹೇಳಕ್ ಟ್ರೈ ಮಾಡ್ತೀರಾ? ಇವ್ರು ಸುಲೋಚನಾ ಅವರು ಒಂದು ಕ್ವಶನ್ ಹಾಕಿದ್ದಾರೆ. ನಾವು ಯಾವ ಸುಲೋಚನಾ ಅವ್ರೆ ಇವಾಗ ಮೊದಲಿಗೆ ಹೇಳಿ. ನಾವ್ ಯಾರು, ನಾವು ಅನ್ನೋ ಪದವನ್ನ ಗುರುಗಳು ಆಗ್ಲೇ ನಮ್ಮಲ್ಲಿ ತೆಗ್ಸಿದ್ದಾರೆ. ಇನ್ನು ನಾವು ಹೇಳಿ ಹಿಡ್ಕೊಂಡಿರೋ ಹಂಗಿಲ್ಲ. ಇದ್ರಲ್ಲಿ ನಾನ್ ಯಾರು?
ಈ ಪ್ರಶ್ನೆಗೆ ನಿಮ್ಮ ಹತ್ರ ಏನು ಉತ್ತರ ಇದೆ? ಅಲ್ಲ ಅವ್ರು ಕೇಳ್ತಾ ಮತ್ತೆ ಇರೋ ನಾವು ಇಲ್ಲ, ಇಲ್ಲಿ ಪ್ರಶ್ನೆ ನಾನು ಹೀಗೆ ಇದೆ ಅನ್ನೋದಕ್ಕೆ ನಾನು ಶೈಲಾ. ಕ್ವಶನ್ ಕೇಳ್ತಿಲ್ಲ. Okay. ನಾನ್ ಹೇಳ್ತಾ ಅಲ್ಲಪ್ಪ, ಇರೋದು ಇಲ್ಲಿ ಅಲ್ಲ, ನಾವು ಪ್ರಶ್ನೆ ಯಾವ ಕೇಳ್ತಾ ಸ್ಟೇಜ್ ಅಲ್ಲಿ ಇದ್ದೇವೆ ಅಂತ. ಅಂದ್ರೆ ಪ್ರಶ್ನೆ ಯಾರು ಕೇಳ್ತಾ ಇದ್ದಾರೆ? ಇಲ್ಲ, ಪ್ರಶ್ನೆ ಮಾಲಾವ್ರೆ ಯಾರು ಅವ್ರು ಏನ್ ಕೇಳ್ತಾ ಹೇಳ್ತಾ ಇದ್ದಾರೆ ಇದ್ದಾರೆ? ಗೊತ್ತಾ, 3 ರೀತಿಯ ಶಿಷ್ಯರಿದ್ದಾರೆ, ಹಿಂಬಾಲಕರು, ಶಿಷ್ಯರು ಮತ್ತೆ ಭಕ್ತರು. ನಾವು ಯಾವ್ದ್ರಲ್ಲಿ ಇದೀವಿ ಅಂತ ಯಾರಾದ್ರೂ ವಿವರಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಆ ವಿವರಣೆ ಬೇಕು, ನಾವು ಯಾವುದ್ರಲ್ಲಿ ಇದೀವಿ ಅಂತ. ಶೈಲಾ, ಮಾಲಾವ್ರೆ, ಅದನ್ನ ಶೈಲಾ, ವಿವರಿಸಿ ಶೈಲಾ, ಶೈಲಾ, ಹೇಳಿ. ಶೈಲಾ, ಹ್ಮ್ ಅದಕ್ಕೆ ಕೇಳ್ತಾ ಇರೋದು. ಒಬ್ಬೊಬ್ಬರು ಒಂದೊಂದು ಮಟ್ಟವನ್ನ ಅವ್ರವ್ರೇ ಸೂಚಿಸ್ಕೋತಾರೆ. ಹ್ಮ್ ಇದನ್ನ ವ್ಯಾಲಿಡೇಷನ್ ಕೊಡ್ಬೇಕು. ಹ್ಮ್. ಅದನ್ನ ಬೇರೆ ಯಾರು ಇದಕ್ಕೆ ವ್ಯಾಲಿಡೇಷನ್ ಕೊಡ್ಲಿಕ್ಕೆ ಆಗಲ್ಲ ಶೈಲಾ. ಇಲ್ಲ ಹೇಳಿ, ವಿವರಿಸಿ ವಿವರಿಸಿ. ಅಲ್ಲ, ಇದು ನಾನ್ ಎಲ್ಲಿದ್ದೇನೆ ಅಥವಾ ಶೈಲಾ ಎಲ್ಲಿದ್ದಾರೆ, ಹೌದು. ಸುಜಾತ ಎಲ್ಲಿದ್ದಾರೆ ಅಂತ ಹೇಳೋ ಯಾವುದೇ ರೀತಿಯ ಒಂದು ಮಾಪನ ಗೋಲು ನಮ್ಮಲ್ಲಿಲ್ಲ. ಮಾಪನ ಗೋಲು ಇದನ್ನು ಗುರುಗಳೇ ನಮ್ಮಲ್ಲಿಲ್ಲ. ಹೇಳಿದ್ದಾರೆ ಮಾಲ, ಇದನ್ನು ಗುರುಗಳೇ ಕರೆಕ್ಟ್. ಹೇಳಿದ್ದಾರೆ. ಗುರುಗಳೇ ಗುರುಗಳೇ ಅದನ್ನ ಹೇಳಿದ್ದಾರೆ. ಹೇಳಿದ್ಮೇಲೆ ಯಾವ ಗುರು ನಾವು ನಿಮ್ಗೆ ನೀನ್ ಇಲ್ಲಿದ್ದಿ ಅಥವಾ ನೀನ್ ಇದನ್ ಮಾಡು ಅಥವಾ ನೀನ್ ಹೀಗಿರು ಅಂತ ಯಾವ ಹೌದು ಗುರುಗಳು ನಿಮ್ಗೆ ಆರ್ಡರ್ ಸುಲೋಚನಾ, ಮಾಡೋದಿಲ್ಲ. ಹ್ಮ್ ಅದೇ ತರ ಲೈಕ್ ವೈಸ್, ಅದೇ ತರ ಸುಲೋಚನಾ, ಯಾವುದೇ ಸಮಯದಲ್ಲಿ ನಾವೆಲ್ಲಿದ್ದೇವೆ, ನಾವು ಅಂದ್ರೆ ನಾವಿಷ್ಟು ಒಂದು ಗ್ರೂಪ್ ಅಂತ ಅನ್ಕೊಳ್ಳಿ, ನಿಮ್ಮ ಪ್ರಕಾರ ಓಕೆ ಎಲ್ಲಿದ್ದೇವೆ ಅಂತ ಯಾವುದೇ ಒಂದು ಮಾಪನ ಇಟ್ಟು ಹೇಳಲಿಕ್ ಬರೋಲ್ಲ ಇಲ್ಲಿ. ಯಾಕೆ ಬರಲ್ಲ, ನಾನು ಸಾಧ್ಯ ಕ್ವಶನ್ ಇಲ್ಲ. ಹಾಕಿದೆ ಅಂದ್ರೆ ನಾನ್ ಹೇಳ್ತೀನಿ, ನಿಮ್ ಕ್ವಶನ್ ನನ್ನ ಉತ್ತರನ ಕೇಳ್ಬಿಡಿ. ಓಕೆ ಇದು ಓಕೆ ಯಾಕೆ ನಾನು ಇದು ಹೇಳ್ತೀನಿ ಅಂದ್ರೆ, ಒಬ್ಬರ ಬಗ್ಗೆ ಒಂದು ನಿರ್ಣಾಯಕವಾದ ಒಂದು ಸ್ಥಿತಿಗೆ ಬರ್ತೀವಿ, ಜಡ್ಜ್ಮೆಂಟಲ್. ಹ್ಮ್ ಇವಾಗ ನೀವು ಉತ್ತಮ ಆಲೋಚನೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಈಗೋಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ ಸುಲೋಚನಾ. ಹ್ಮ್ ಈಗೋ ಎಷ್ಟೇ ನಾನು ಇದ್ದೀನಿ ಇಲ್ಲ ಅಂತ ಹೇಳಿದ್ರು, ಹಿಂದೆ ಎಲ್ಲ ಮುಂದೆ ಎಲ್ಲ ಅದು ನಾನು ಇದ್ದೇನೆ ಅಂತಾನೆ ಹೇಳೋದು. ಎಷ್ಟು ದಿನ ಈ ದೇಹ ಭಾವ ಇರುತ್ತೋ ಅಷ್ಟು ದಿನ ಈಗೋಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕೇ ಬೇಕು. ಹ್ಮ್ ಅದೇ ಕೇಳೋದು ಈ ಪ್ರಶ್ನೆಗಳನ್ನ. ಇಲ್ಲಿ ಮಾಪನ ಮೌಲ್ಯ ಇಲ್ಲ, ಪ್ರಯಾಣ ಮಾತ್ರ ಮುಖ್ಯ. ಜರ್ನಿ ಇಸ್ ಇಂಪಾರ್ಟೆಂಟ್, ಪ್ರಯಾಣ ಮಾತ್ರ ಮುಖ್ಯ. ಅದು ಸದ್ಗುರುಗಳ ಕೃಪೆಯಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಆದರೆ ನಾನೆಲ್ಲಿದ್ದೇನೆ ಅಥವಾ ಓಕೆ ನಮ್ ಕ್ಲಾಸ್ ಇಷ್ಟು ಮುಂದೆ ಬಂದಿದ್ಯಲ್ಲ, ನಮ್ದು AVSC ಏನು ಭಾಮತಿನ ಯಾವ್ದಿದು ನಮ್ದು? ಹೌದು, ಭಾಮತಿ. ಭಾಮತಿ. ಭಾಮತಿ ಮುಂದೆ ಇದ್ಬಿಟ್ಟಿದ್ಯಾ, ಹಾಗಾದ್ರೆ ಶೈಲಾ, ಶೋಭನಾ, ಸುಲೋಚನಾ ಈ ಗ್ರೂಪ್ ಅಲ್ಲಿ ಇವರು ಮುಂದೆ ಇದ್ದಾರಾ? ಇದು ಕೂಡ ಸಾಧ್ಯ ಇಲ್ಲ. ನಾವು ಅನ್ನೋದು ನನ್ನ ಯಾವುದೇ ಈ ಯೋಚನೆ ಬಂದ ತಕ್ಷಣ ಮತ್ತೆ ಪ್ರಶ್ನೆ ಹಾಕೋಬೇಕು, ಯೋಚನೆ ಎಲ್ಲಿಂದ ಬರ್ತಾ ಇದೆ ನನ್ಗೆ? ಈ ತರ ಯೋಚನೆ ನನಗೂ ಬರುತ್ತೆ, ನಿಮ್ಗೂ ಬರುತ್ತೆ, ಶೋಭನಂಗೂ ಬರುತ್ತೆ, ಶೈಲಂಗೂ ಬರುತ್ತೆ. ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಮತ್ತೆ ಮಾಪನ, ನಾನೇ ಸ್ಕೇಲ್. ನಾನು ಯಾಕೆ ಈ ಕ್ವಶನ್ ಕೇಳಿದೆ ಅಂತ ಹೇಳಿ, ಹೇಳ್ಬಿಡ್ತೇನೆ ಶೋಭನಾ ಅವರು ಮಾಲಾ. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರಂತೆ. Yeah, I will give this answer. Mala, what Sulochana wants is ಮಾಲಾ ಅವ್ರು ಹೇಳಿದ್ರು, ಅಷ್ಟೇ. ಬಟ್ ಮತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದು ಪರ್ಸನಲ್ ಲೆವೆಲ್ ಅಲ್ಲಿ ಮಾಲಾ ಹೇಳಿದ್ದು, ಎಸ್, ವಾಟ್ ಶಿ ಇಸ್ ಎಕ್ಸ್ಪ್ಲೇನಿಂಗ್ ಈಸ್ ದಿ ರೈಟ್ ಥಿಂಗ್. ಬಟ್ ಹಿಯರ್ ಈ ಗ್ರೂಪ್ಸ್ ನಲ್ಲಿ ನಾವು ಹಿಂಬಾಲಕರು, ಶಿಷ್ಯಸ್ ಶರಣಾಗತಿ ಆಗಿದ್ದವು. ಭಕ್ತಿ, ಹಾ, ಈ ಭಕ್ತ. ಮೂರರಲ್ಲಿ ನಾವು ಹೇಗಿದ್ದೀವಿ ಅಂದ್ರೆ, ಎಲ್ಲಿದ್ದೀವಿ ಅಂದ್ರೆ, AVSC ಬಂದಿದವರು ಮೋಸ್ಟ್ ಆಫ್ ಅಸ್ ವಿಲ್ ಬಿ ಇನ್ ಶರಣಾಗತಿ ಸ್ಟೇಟ್. ಓಕೆ, ಇವಾಗ ನಾವು ಫಾಲೋವರ್ಸ್ ಅಲ್ಲ. ನಾವು ಫಿಸಿಕಲ್ ಅಪಿಯರೆನ್ಸ್ ನಲ್ಲಿ ನೋಡಿ ನಮ್ ಗುರುಜಿ ಹತ್ರ ಹೋಗಿ ಅವ್ರ ತರ ಡ್ರೆಸ್ ಹಾಕೊಂಡು ಅವ್ರು ಹೇಗ್ ಮಾಡಿದ್ರೆ ಏನ್ ಮಾಡಿದ್ರೆ ಫಿಸಿಕಲ್ ನಾವ್ ಅದು ಮಾಡಲ್ಲ. ನಾವ್ ಏನ್ ಮಾಡಿದ್ವಿ, ಈ 4 ವಿವೇಕ, ವೈರಾಗ್ಯ ಮತ್ತೆ ಇವೆಲ್ಲ ಮಾಡ್ಕೊಂಡು ವಿವೇಕ ಚೂಡಾಮಣಿ ಫಾಲೋ ಮಾಡ್ಬಿಟ್ಟು ವಿ ಆರ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್ ಅಲ್ವಾ. ಷಡ್ ಸಂಪತ್ತಿನೂ ಮಾಡ್ತಾ ಇದೀವಿ. ವಿ ಆರ್ ಚೆಕಿಂಗ್ ಅವರ್ ಸೆಲ್ಸ್ ಅಂಡ್ ವೇರ್ ವಿ ಆರ್. ಸೊ ಅಂಡ್ ದೆನ್ ವಿ ಆರ್ ಡೂಯಿಂಗ್ ದ್ಯಾಟ್, ಅಂಡ್ ಐ ಥಿಂಕ್ ವಿ ಆಲ್ ಹ್ಯಾವ್ ಸ್ಟೆಪ್ಡ್ ಇನ್ ಟು ಶರಣಾಗತಿ ಸ್ಟೇಟ್. ಓಕೆ, ನೀವು ಶರಣಾಗತಿ ಶರಣಾಗತಿಯಲ್ಲಿ ಇದೀವಿ ಅಂತ ಫುಲ್ ಫೋಕಸ್ ಮಾಡಿದೀವ, ಅದು ನಮ್ಗೆ ಗೊತ್ತಿಲ್ಲ. ಅದು ಅಗೇನ್ ಪರ್ಸನಲ್ ಆಗುತ್ತೆ. Again, Okay. shall I Sulochana add on? got clarity on that. We are AVSC people, most of us are in the Sharanagati state. Adar Okay. mele Le- what Mala said, that applies. ಮಾಲಾ ಅವ್ರು ಏನ್ ಹೇಳ್ತಾ ಇದ್ದೀರಾ ಹೇಳಿ ಮಾಲಾ ಅವ್ರೆ. Shall I add on? Again, see, Yes, again, yes, I was Mala. mentioning, Yes. Shobhana, I was mentioning, Yes. ನಾವು ಎಲ್ಲಿದ್ದೇವೆ? Again, ಶರಣಾಗತಿನ ಅಥವಾ ಭಕ್ತನ
ಇದೆಲ್ಲ ಅಗೇನ್ ಎಕ್ಸ್ಟರ್ನಲ್ ಭಕ್ತಾನ, ಇದು ಅಗೇನ್ ಸಮಥಿಂಗ್ ಯು ಆರ್ ಟ್ರೈಂಗ್ ಟು ಸ್ಯಾಟಿಸ್ಫೈ ಫಾರ್ ದಿಸ್ ಮಿನಿಟ್ ಶೋಭನಾ. ಕರೆಕ್ಟ್ ಮಾಲಾ, ಯಾವ but ಆದ್ರೆ ಅಲ್ಲಲ್ಲ in this ಅಲ್ಲ ಶೋಭನ್ in these ಡಿಸ್ಕಷನ್ ಐಮ್ ಕಮಿಂಗ್ ಶೋಭನಾ, ಓಕೆ ಓಕೆ, ಒಬ್ಬೊಬ್ಬರಾಗಿ ಹೇಳಿ. ಮಾಲಾ ಅವ್ರು ಹೇಳಿ ಆಮೇಲೆ ಶೋಭನಾ I'm ಅವರೇ. explaining Shobana, I'm explaining. Huh. See, now you look in a way of Sharanagati. You are telling according to your perspective. Yes. It is your perspective. When I tell about my perspective, Yes. I have a sheer love, Yes. compassion to Guru. ದಾಟಿದೆ, ಶರಣಾಗತಿ ದಾಟಿದೆ. ಅಲ್ಲಪ್ಪ ಶೋಭನಾ, ನಾನ್ ಇದನ್ನ ಹೇಳಿದ್ರೆ ನಿಮ್ ತರ ಹೇಳಿದಾಗ ನಂದಿವಾಗ ವ್ಯಾಲಿಡೇಷನ್ ಅಲ್ಲಿ ನಾನ್ ಈ ತರ ಹೇಳ್ದಾಗ ಆಯ್ತಾ, ಅವಾಗ ಏನಾಗುತ್ತೆ, ನನ್ನ ಒಂದು ಆಸ್ಪೆಕ್ಟ್ ನ ಇಂಪೋಸ್ ಮಾಡ್ದಂಗ ಆಗತ್ತೆ. ಯು ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಲ್ಲಲ್ಲ ಶೋಭನಾ, ಅಲ್ಲ ಐಡಿಯಾಸ್ ಅಲ್ಲಪ್ಪ, ಐ ಆಮ್ ಟ್ರೈಂಗ್ ಟು ಟೆಲ್ ಹಿಯರ್, ದಿಸ್ ಇಸ್ ನಾಟ್ ಟು ಕಾನ್ಫ್ಲಿಕ್ಟ್ ಎನಿಬಡೀಸ್ ಥಿಂಕಿಂಗ್ ಆರ್ ಫೀಲಿಂಗ್. ಇಟ್ ಇಸ್ ಜಸ್ಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್. Purity cannot be measured. Yes. Purity cannot be explained. The grace has no quantum or area or a measurement. Here, ultimate is that Summaniru. Correct, Mala. We are going to hold those things. And as Vivek actually, Chudamani Shobana, addresses. again, I have not completed again. Many of maybe the Nana Jana, Nana Rupa, Nana Banna, Nana Vesha. ನಾವೆಲ್ಲರೂ ವೆರೈಟಿ ಆಫ್ ಪೀಪಲ್. ಈಚ್ ಅಂಡ್ ಎವ್ರಿ ಬ್ರೈನ್ ಟೇಕ್ಸ್ ಥೌಸಂಡ್ಸ್ ಆಫ್ ಕೈಂಡ್ ಆಫ್ ವಿಷಯಸ್. ಒಂದು ವಿಷಯನ 1000 ಕೋಟಿ ತರ ಆಲೋಚನೆ ಮಾಡುತ್ತೆ ಒಂದು ವಿಷಯ. ಇವಾಗ ಅಶ್ವತ್ಥಾಮ ಅಂತ ನಾನ್ ಹೇಳಿದ್ರೆ, ನಾನು ಇವಾಗ ಅಶ್ವತ್ಥಾಮ ಹೇಳಿದ್ದು ನಿಮ್ಗೆ ಏನ್ ಅನ್ಸುತ್ತೆ? ಋಷಿ ಅಂತ ಅನ್ಸುತ್ತೆ. ಇನ್ನೊಂದು ಅಶ್ವತ್ಥಾಮ ಹೇಳಿದ್ರೆ ಇವನ್ಗೆ ಹೆಲ್ಪ್ ಮಾಡ್ದ ಅಂತ ಅನ್ಸುತ್ತೆ. ಇನ್ನೊಂದು ಅಶ್ವತ್ಥಾಮ ಅಂದ್ರೆ ಆನೆ ಅಂತ ಜ್ಞಾಪಕ ಬರುತ್ತೆ. ದೇರ್ ಆರ್ ಸೋ ಮೆನಿ ವೇಸ್. ಸದ್ಗುರು ಈಸ್ ಕ್ವೈಟ್ ಪರ್ಸೆಪ್ಷನ್, ಅವರವರ ಭಾವಕ್ಕೆ. ಇವತ್ ನಾವ್ ಎಲ್ಲಿದ್ದೀವಿ, ನಾನ್ ಯಾವ ಸ್ಥಿತಿಯಲ್ಲಿ ಇದ್ದೀನಿ, ನಾನ್ ಯಾವ ಮಟ್ಟದಲ್ಲಿದ್ದೀನಿ ಅಂತ ಯಾವುದೇ ಮಾಪನವನ್ನ ಇಟ್ಕೊಂಡು ಹೇಳಕ್ ಆಗಲ್ಲ ಒಂದ್ ವಿಷಯ. ಇನ್ನೊಂದು ಜನರಲೈಸ್ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಸ್ಟೆಪ್ ವೈಸ್ ಆಗುತ್ತೆ. ಅಲ್ಲಲ್ಲ, ಜನರಲೈಸ್ ಸ್ಟೇಟ್ಮೆಂಟ್ ಮಾಡ್ಲಿಕ್ ಬರಲ್ಲ ಇಲ್ಲಿ. ಬಿಕಾಸ್ ಹೇಳಿದ್ರಲ್ಲ, ಇಲ್ಲಿ ಜನರಲೈಸ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಈ ನನ್ನ ಕ್ವೆಶ್ಚನ್ ಇಂದ ಎಲ್ಲರೂ ಅವರ ಪರ್ಸನಲ್ ಫೀಲಿಂಗ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನು ಹೊರಗೆ ಹಾಕಿದಾಗ ಆಯ್ತು. ಇಲ್ಲಿ ನೋಡಿ, ನಾನು ಸ್ವಲ್ಪ ಟ್ರೈ ಮಾಡ್ತೀನಿ. ಕ್ಲಾರಿಫಿಕೇಶನ್ ವಾಸ್ ದಟ್ ಅವರು ಸುಲೋಚನಾ ಅವ್ರು ಕೇಳಿದ ಕ್ವಶನ್ನಿಗೆ ಅವ್ರು ಹೇಳ್ತಾ ಇದಾರೆ ನಾವು ಎಲ್ಲಿದ್ದೀರಾ ಅಂತ. ಈಗ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ, ನೀವು ಹೇಳಿದ್ರಿ ನಾನು ಭಕ್ತ ಅಂದ್ರೆ ಆ ಸ್ಟೇಟಿಗೆ ಹೋಗಿದೀವಿ ಅಂತ. ಇವರು ಶೋಭನಾ ಅವ್ರು ಹೇಳಿದ್ರು. ಮಾಲಾ ಅವ್ರು ಏನ್ ಹೇಳಿದ್ರು, ನಾನು ಅರ್ಥ ಮಾಡ್ಕೊಂಡಿರೋದು ಅದನ್ನ ಹೇಳೋ ಅಂದ್ರೆ ಅದು ಅವ್ರವ್ರ ಒಳಗಡೆನೆ ಗೊತ್ತಾಗ್ಬೇಕು, ಹೇಳಕ್ ಆಗಲ್ಲ. ಈಗ ಇಬ್ಬರು ಪಾಯಿಂಟ್ ಅಲ್ಲೂ ಪಾಯಿಂಟ್ ಇದೆ. ಯಾಕೆ ಮಾಲಾ ಅವರು ಹೇಳಿದ ಹಂಗೇನೆ ಹಿಂಬಾಲಕರು ಅಲ್ಲ ಅಂತ ಒಂದ್ ಲೆವೆಲ್ ಅಲ್ಲಿ ನಾವು ಈಗ ಗುರುವನ್ನ ಕಂಡುಕೊಂಡಿದೀವಿ ಹೇಳ್ಬಹುದು. ಆದ್ರೆ ಶಿಷ್ಯ ಮತ್ತೆ ಭಕ್ತ ಇದು ಎರಡರಲ್ಲೂ ನಮ್ಗೆ ಹೇಳಕ್ಕಾಗಲ್ಲ. ನಾನು ಶಿಷ್ಯನಾಗಿದ್ದೀನ, ನನ್ನನ್ನು ನಾನೇ ನೋಡ್ಕೊಳ್ಬೇಕು. ಭಕ್ತ ಅಂದ್ರೆ ಏನು? ನಮ್ಗೆ ಭಕ್ತ ಅಂದ್ರೆ ಆ ಷಟ್ ಸಂಪತ್ತಿಯ ಮೂಲಕ ಮನಸ್ಸನ್ನ ನಮ್ಗೆ ಶುದ್ಧೀಕರಿಸಿಕೊಂಡು ಗುರುವಿನಿಂದ ಆತ್ಮಜ್ಞಾನದ ಬೋಧನೆಯನ್ನ ಪಡೆದು ಅಹಂಕಾರದಿಂದ ಮುಕ್ತನಾಗುವುದು. ನಾವು ಮುಕ್ತನಾಗಿದೀವ? ಅಹಂಕಾರ ಪೂರ್ತಿ ಹೋಗಿದ್ಯಾ? ಇಲ್ಲ. ಅಹಂಕಾರ ಪೂರ್ತಿ ಇಲ್ಲಿ 3 ವಿವರಿಸಿದ್ದಾರೆ ಅವರು. ಶಿಷ್ಯ ಅಂದ್ರೆ ಏನು? ಗುರುವಿನಿಂದ ಆ ಅಂತರಂಗದ ಸಂಪತ್ತನ್ನ ನಾವು ಗುರ್ಸ್ಕೊಂಡು ತಾನು ಷಟ್ ಸಂಪತ್ತಿಯನ್ನ ಬೆಳೆಸ್ಕೊಳ್ಳೋದು, ಅದು ಶಿಷ್ಯ. ಸೊ ಇಲ್ಲಿ ಮಾಲಾ ಅವ್ರು ಏನ್ ಹೇಳ್ತಾ ಇದ್ದಾರೆ, ಶಿಷ್ಯನು ಗುರು ಅಥವಾ ನೀನು ಭಕ್ತನೋ ಅಥವಾ ಹಿಂಬಾಲಕನೋ ಅದನ್ನ ನೀನೇ ಗುರ್ಸ್ಕೊಳ್ಬೇಕು ಅನ್ನೋ 3 ಬಗ್ಗೆ ನಮ್ಗೆ ಗುರೂಜಿಯವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಸುಲೋಚನಾ ಅವರೇ, ಅರ್ಥ ಆಗ್ತಾ ಇದೆಯಾ ನಾನು ಹೇಳಿರೋದು? ಸರಿ. ಈಗ ನಾವು ಭಕ್ತರು ಅಥವಾ ಶಿಷ್ಯನೋ? ಶಿಷ್ಯ ಅಂದ್ರೆ ನಿಮ್ಗೆ ಗೊತ್ತು ಏನು ಅಂತ ಅವ್ರು ವಿವರಿಸಿದ್ದಾರೆ. ಈಗ ನಾನು ಮತ್ತೆ ಹೇಳಿದ್ನಲ್ಲ, ಅಂದ್ರೆ ಆ ಅಂತರಂಗ ಸಂಪತ್ತನ್ನ ಗುರ್ಸ್ಕೊಂಡು ಅದರಂತೆ ನಾನು ನಡೆಯೋಕ್ ಪ್ರಯತ್ನಿಸೋದು, ಅದು ಶಿಷ್ಯ. ಭಕ್ತ ಅಂದ್ರೇನು? ಆ ಗುರುವಿನಿಂದ ಆತ್ಮಜ್ಞಾನದ ಬೋಧನೆಯಿಂದ ಅಹಂಕಾರದಿಂದ ಮುಕ್ತನಾಗಿರುವವನು. ಅವನಿಗೆ ಅಹಂಕಾರ ಇಲ್ಲ ಭಕ್ತನಿಗೆ. ಆ 3ನೇ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಈಗ ನಮ್ ತರ ಜಾಸ್ತಿ ಹೋಗಿ ಬಂದಿ ಆಗಲ್ಲ.
ಅವನ ಎಲ್ಲಾ ಗುರುವಿಗೆ ಅವ ಬಿಟ್ಬಿಡ್ತಾನೆ, ಶರಣಾಗತಿ, ಏನ್ ಬೇಕಾದ್ರೂ ಆಗ್ಲಿ ಅಂತ ಭಕ್ತ. ಸೊ ಹಾಗಾಗಿ ಅಲ್ಲಿ ಭಕ್ತ ಅಂದ್ರೆ ನಾನು ಗುರು ಅಂತ ಏನು ಬೇರೆ ಏನು ಇಲ್ಲ, ಬರೀ ಹಾ. ಈಶ್ವರ ಮಾತ್ರ ಭಕ್ತ ಭಕ್ತ ಅಂದ್ರೆ. ಅಂದ್ರೆ ಅಲ್ಲಿಗೆ ನಾವು ಹೋಗಿಲ್ಲ ಅಂತ ನನ್ನ ಅನಿಸಿಕೆ. ಇಲ್ಲ, ಭಕ್ತ ಅವ್ರು ನೀವ್ ಹೇಳ್ದಂಗೆನೆ ಅದು ನಾವು ಹೋಗಿಲ್ಲನೋ ಹೋಗಿದೀವೋ ಮಾಲೆ ಗುರ್ಸಕ್ಕಾಗಲ್ಲ. ನಾವು ಇಲ್ಲ ಇಲ್ಲ, ಅದು ನನ್ಗೆ ನನ್ನ ಅದ್- ಫೀಲಿಂಗ್ ನಾನು ಹೇಳ್ತಾ ಹೌದು. ಇದ್ದೇನೆ, ನಿಮ್ಗೆ ನನ್- ಫೀಲಿಂಗ್ ಹೇಳ್ತಾ ಇದ್ದೇನೆ. ಸೊ Yes, yes. ಇವರು What Sulochana is saying is correct. ಎಸ್, ಇವಾಗ ಇಲ್ಲಿಂದ ನಾವು ಹೇಳಕ್ಕಾಗಲ್ಲ ನಾವೆಲ್ಲಿದೀವಿ ಅಂತ. ಇಲ್ಲ ಆಗಲ್ಲ, ಖಂಡಿತ ಆಗಲ್ಲ. ಎರಡು ಸ್ಟೆಪ್ಸ್ ತಗೊಂಡಿದೀವಿ, ಮೂರನೇ ಸ್ಟೆಪ್ ಪ್ರಾಬಬ್ಲಿ ನಾವು ಆ ಹೆಜ್ಜೆ ಶರಣಾಗತಿ ಹಾಕ್ತೀವಿ. ಭಕ್ತ ಹೇಳೋದಿದೆಯಲ್ಲ, ಅದು ಈಗ ನೀವ್ ಹೇಳಿದ್ರಲ್ಲ ಭಕ್ತ ಅಂತ, ಆದ್ರೆ ಅದು ಸ್ವಲ್ಪ ನೀವ್ ಹೇಳಿದ ಅಂದ್ರೆ ನೀವು ಟ್ರೈ ಮಾಡಿದ್ರಿ, ಬಟ್ ಭಕ್ತರೋ ಹೌದೋ ಶರಣಾಗತಿ ಆಗಿದೆಯೋ ಇಲ್ವೋ ಅದು ನಮ್ಮನ್ನ ನಾವೇ ನೋಡ್ಕೊಳ್ಬೇಕು. ಇಲ್ಲಿಂದ ನಾವು what Mala said we have to ಎಸ್ ಎಸ್ look into. ಹೌದು, ನಾವು ಎಲ್ಲ ತುಂಬಾ ಚೆನ್ನಾಗಿ ಡಿಸ್ಕಸ್ ಇಲ್ಲಿದೀನಿ ಒಳ್ಳೆ Okay. ನಮ್ಮ ಥ್ಯಾಂಕ್ ಯು ಮಾಲಾ, to be ಥ್ಯಾಂಕ್ ಯು ಶೋಭನಾ, ಥ್ಯಾಂಕ್ ಯು ಸುಲೋಚನಾ ಶೈಲಾ. ಸುಲೋಚನಾ ಆಕ್ಚುಲಿ ನಿಮ್ಮ ಭಕ್ತಿಗೆ ಓರೆ ಹಚ್ಕೊಳ್ತೀರಾ. ನಿಮ್ದು ಭಕ್ತಿ ಹೆಚ್ಚುತ್ತಾ ಇದ್ದಾಗ ನೀವು ನಿಮ್ಮ ಅವಕಾಶ ಭಕ್ತಿಯನ್ನ ಉಂಟು, ಅಲ್ಲಿ ಹೇಳಿ. ಅಲ್ಲ ಇಲ್ಲಿ ಓರೆ ಅವಕಾಶ ಹಚ್ಕೋತೀರಾ ಇದೆ ನಿಮ್ಮ ಅದಕ್ಕೆ. ಭಕ್ತಿಯನ್ನ. ಅಲ್ಲ, ನೀವು ಭಕ್ತಿಯಿಂದ ಮುಕ್ತನಾಗ್ಬೇಕು. ಭಕ್ತಿಯಿಂದ ಭಕ್ತಿ ಮುಕ್ತನಾಗ್ಬೇಕು. ಮುಕ್ತನಾಗ್ಬೇಕು, ಹೌದು, ಭಕ್ತಿಯಿಂದ ಮುಕ್ತನಾಗ್ಬೇಕು. ಪದೇ ಪದೇ ಭಕ್ತಿಯನ್ನ ನಾವು ಮತ್ತೆ ಅದನ್ನ ಮೆಜರ್ ಮಾಡಕ್ಕಾಗಲ್ಲ. ನಿಮ್ಮ ಭಕ್ತಿ ಎಷ್ಟಿದೆ, ನನ್ನ ಭಕ್ತಿ ಎಷ್ಟಿದೆ, ಅದಾಗಲ್ಲ. ನೀವು ಭಕ್ತಿಯಿಂದ ಇನ್ನೊಂಚೂರು ಮುಂದಕ್ಕೆ ಹೋದಾಗ ನೀವು ಇನ್ನೂ ಗೊತ್ತಾಗತ್ತೆ ಭಕ್ತಿ. ಯಾಕಂದ್ರೆ ಭಕ್ತಿಯಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರಿ. ಭಕ್ತಿಯ ಪ್ರಮಾಣ ಹೇಗೆ ಹಂಚ್ಲಿಕ್ಕಾಗಲ್ವೋ, ವ್ಯಕ್ತಪಡಿಸಕ್ಕಾಗಲ್ವೋ, ಅದೇ ರೀತಿಯಾಗಿ ಸದ್ಗುರುಗಳು ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಜ್ಞಾನವನ್ನ ದೀವಿಗೆ ಹಚ್ಚಿದ್ದಾರೆ ಅನ್ನೋದು ಕೂಡ ಯಾರಿಗೂ ಹೇಳಕ್ ಆಗದೆ ಇರೋಂತ ಒಂದು ಕಠೋರವಾದ ಸತ್ಯ. ಎರಡೂ ಒಂದೇ, ಆದ್ರೆ ನೀವು ನೋಡ್ತಾ ಇರೋ ಆಯಾಮ ಬೇರೆ. ಅದನ್ನ ನೋಡ್ಬೇಕು ಅಂತ ಆಸೆ ಪಡ್ತಿರೋದು. ಇಲ್ಲಿ ನಾವಿವತ್ತು ಇಷ್ಟು ಮುಂದೆ ಬಂದಿದೀವಿ ಅಂದ್ರೆ ಇದೇ ಸಾಕ್ಷಿ. ಎಷ್ಟು ಚೆನ್ನಾಗಿ ಈ ಡಿಸ್ಕಷನ್ ನಾವು ತಗೊಂಡೋದ್ವಿ ನೋಡಿ. ಒಬ್ಬೊಬ್ಬರದು ಎಷ್ಟು ಮೆಚೋರ್ಡ್ ಆಗಿತ್ತು. ಬಹುಶಃ ನನ್ಗೆ ತುಂಬಾನೇ ಸಂತೋಷ ಕೊಡ್ತು ಈ ಡಿಸ್ಕಷನ್. ಇದನ್ನ ನಾನು ಹೇಳಿ ಇಟ್ಸ್ ಸಚ್ ಎ ಬ್ಲೆಸ್. ಗುರುವಿಗೆ ಅರ್ಪಿಸ್ಬೇಕು ಅಲ್ವಾ ಮಾಲಾ? Yes, it's all Guru only. ಅವರು ನಡೆಸ್ಕೊಡ್ತಾ ಇದ್ದಾರೆ, ನಾವು ಮನನ ಮಾಡ್ತಾ ಇದೀವಿ. Yes. ತುಂಬಾ ಅದೇ ಇವತ್ತು ಹೇಗೆ ಇಂದ್ರದಿಂದ ಮುಗಿಸೋಣ ಅನ್ಸತ್ತೆ. ಟೈಮ್ ಆಗ್ತಾ ಇದೆ ನಮ್ಗೆ ಇವಾಗ ಅಲ್ವಾ? ಆಕ್ಚುಲಿ ನಾನು ಆಫೀಸ್ ಮಧ್ಯೆಯಲ್ಲಿ ಇಲ್ಲಿ ಬಂದು ಹಿಂದೆ ಈಚೆ ಮುಂದೆ ಎಲ್ಲ ಮಾತಾಡೋ ಆಸೆ ಆಗ್ಬಿಟ್ಟಾಗ ಇದು ಕಷ್ಟ ಆಗತ್ತೆ. ಇನ್ನು ಮಾಡಕ್ಕಾಗಲ್ಲ. ನೋಡೋಣ ಹೇಗೆ ಎಷ್ಟ್ ನಾವು ದಿನ ಈ ತರ ಆಗ ಗುರುವಿಗೆ ವಿನಂತಿ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ಒಂದ್ಸಲ ಇದು ಮಾಡಿದ್ವಿ. ಸೊ ಇವತ್ತು ಮುಗಿಸೋಣವಾ? ಕೊನೆಯ ಪ್ರೇಯರ್ ಅನ್ನ ಅಮ್ಮ ಹೇಳ್ಬಿಟ್ಟು ಮುಗಿಸೋಣ. ಯಾರು ಹೇಳ್ತೀರಾ ಪ್ರೇಯರು? ಸುಜಾತ ಹೇಳ್ತೀರಾ? ಬಂದಿದ್ದೀರಾ ಮನೆಗೆ? ಇಲ್ಲ ಶೈಲಾ, ಇನ್ನು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಶೈಲಾ ಅವ್ರು ಹೇಳ್ತೀರಾ ಲಾಸ್ಟ್ ಪ್ರೇಯರ್ ಅನ್ನ? ಹೇಳ್ತೀನಿ ಕ್ಲೋಸಿಂಗ್ ಪ್ರೇಯರ್ ಅನ್ನ ಹೇಳ್ತೀರಾ? ಹೇಳ್ತೀನಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಚರಣಾರ್ಪಣಮಸ್ತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.
ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶೈಲಾ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದ ಲಾಸ್ಟ್ ಇದೊಂದು ನಾನು ಮುಗಿಸಿದೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್.